ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಜೆಡಿಎಸ್ ಶಾಸಕಿ ಜಿ ಕರಿಯಮ್ಮ ನಾಯಕ್ ನೇತೃತ್ವದ ನಿಯೋಗ ರಿಮ್ಸ್ ಆಸ್ಪತ್ರೆಗೆ ಭೇಟಿ, ಬಾಣಂತಿಯರ ಸಾವಿನ ಕುರಿತು ಕ್ರಮಕ್ಕೆ ಆಗ್ರಹ. ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಕುರಿತು ರಾಷ್ಟ್ರೀಯ ಸಮ್ಮೇಳನ, ಭವಿಷ್ಯದ ಕೃಷಿ ಸಮಸ್ಯೆಗಳಿಗೆ ಪರಿಹಾರ ಯೋಜನೆ ಅವಶ್ಯಕತೆ, ಡಾಕ್ಟರ್ ಸುರೇಶ್. ಗೋಶಾಲಾ ಕೂಡು ರಸ್ತೆಗೆ ಸಚಿವ ಎನ್ಎಸ್ ಬೋಸರಾಜು ಹೆಸರಿಡಲು ಬಿಜೆಪಿ ಪಾಲಿಕೆ ಸದಸ್ಯರ ವಿರೋಧ, ಸಾಮಾನ್ಯ ಸಭೆ ನಿರ್ಣಯ ರದ್ದಿಗೆ ಆಗ್ರಹ. ಜನವರಿ 17ರಿಂದ 19ರವರೆಗೆ ಮೈಸೂರಿನಲ್ಲಿ ವೀರಶೈವ ಲಿಂಗಾಯತ್ ಯೂತ್ ಫೋರಂನಿಂದ ಗ್ಲೋಬಲ್ ಬಿಸಿನೆಸ್ ಕನ್ಕ್ಲೇವ್, ಶಿವಪ್ರಸಾದ್ ತಾಳೂರು. ಕ್ರೈ ಸಂಸ್ಥೆಯಿಂದ ಜನವರಿ 10ರಂದು ಮಲ್ಲಟ್ ಪ್ರೌಢಶಾಲೆಯಲ್ಲಿ ಅಂತರ್ ಜಿಲ್ಲಾ ವಿಜ್ಞಾನ ಮೇಳ, ಕೆಪಿ ಅನಿಲ್ ಕುಮಾರ್. ಜನವರಿ 12ರಂದು ಮಾಸದೊಡ್ಡಿ ಗ್ರಾಮದಲ್ಲಿ ಶ್ರೀ ಕನಕದಾಸ ಪುತ್ಥಳಿ ಅನಾವರಣ, ಸಿಎಂ ಸಚಿವರ ಭಾಗಿ ನರಸಿಂಹಲು ಮಾಸದೊಡ್ಡಿ. ಸಚಿವರಿಗೆ ಬಸ್ ಪ್ರಯಾಣ ದರ ಹೆಚ್ಚಳ ವಿರೋಧಿಸಿ ಸಿಪಿಐಎಂ ಪ್ರತಿಭಟನೆ. ಲಿಂಗಸ್ಗೂರು ಪತ್ರಕರ್ತ ನಂದಿಕೋಲ್ಮಠ ಸಾವು, ಪತ್ರಕರ್ತರ ಸಂಘದಿಂದ ಸಂತಾಪ. ರಸ್ತೆ ಗುಂಡಿ ಮುಚ್ಚುವ ಮೂಲಕ ನಟ ಯಶ್ ಹುಟ್ಟುಹಬ್ಬ ಆಚರಣೆ. ಈಗ ವಾರ್ತೆಗಳ ವಿವರ. ಜಿಲ್ಲೆಯಲ್ಲಿ ನಡೆದಿರುವ ಬಾಣಂತಿಯರ ಸಾವು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ನಿಯಂತ್ರಣ ಕ್ರಮ ಕೈಗೊಳ್ಳಬೇಕು. ತಾಯಿ ಕಳೆದುಕೊಂಡ ಮಕ್ಕಳನ್ನು ದತ್ತು ಪಡೆದು ರಕ್ಷಣೆಗೆ ಮುಂದಾಗಬೇಕು ಎಂದು ದೇವದುರ್ಗ ಶಾಸಕಿ ಜಿ ಕರಿಯಮ್ಮ ನಾಯಕ್ ಆಗ್ರಹಿಸಿದರು. ಅವರಿಂದು ಪಕ್ಷದ ಮುಖಂಡರ ನಿಯೋಗದೊಂದಿಗೆ ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಬಾಣಂತಿಯರಿಗೆ ನೀಡುತ್ತಿರುವ ಚಿಕಿತ್ಸೆ ಸೌಲಭ್ಯಗಳ ಕುರಿತು ಮಾಹಿತಿ ಪಡೆದರು. ನಂತರ ವೈದ್ಯರೊಂದಿಗೆ ಬಾಣಂತಿಯರ ಸಾವಿಗೆ ಕಾರಣ ಕುರಿತು ಮಾಹಿತಿ ಪಡೆದರು. ವೈದ್ಯರು ಮಾಹಿತಿ ನೀಡಿ ಗರ್ಭಿಣಿಯರು ನಿರಂತರವಾಗಿ ತಪಾಸಣೆ ಪಡೆಯುವುದಿಲ್ಲ, ಪರಿಸ್ಥಿತಿ ಕೈಮೀರಿದ ನಂತರ ಆಸ್ಪತ್ರೆಗೆ ದಾಖಲಾಗುತ್ತಾರೆ, ಬೇರೆ ಆರೋಗ್ಯ ಸಮಸ್ಯೆಗಳಿಂದ ಘಟನೆ ನಡೆಯುತ್ತಿವೆ, ವೈದ್ಯರ ನಿರ್ಲಕ್ಷ್ಯಣ ಕಾರಣವಲ್ಲ ಎಂದರು. ದೇವದುರ್ಗ ತಾಲೂಕಿನಲ್ಲಿ 3 ಜನರ ಸಾವಿನ ಪ್ರಕರಣ ನಡೆದಿವೆ. ಕುಟುಂಬಸ್ಥರು ಚಿಕಿತ್ಸೆ ದೊರಕಿಲ್ಲ ಎಂದು ಆರೋಪಿಸುತ್ತಿದ್ದಾರೆ. ಕೇವಲ ವೈದ್ಯರನ್ನು ಹೊಣೆ ಮಾಡುವ ಉದ್ದೇಶವಿಲ್ಲ, ಸಾವಿಗೆ ಕಾರಣ ತಿಳಿದು ಅಮಾಯಕರ ರಕ್ಷಿಸಬೇಕಿದೆ ಎಂದರು. ಏನಿದ್ರ ಹೇಳ್ರಿ, ಚೆನ್ನಾಗಿ ನಾವು ಅದೇ ಬೆಟ್ಟಾಗಿ ಹೋಗೋಣ, ಗಿಟ್ಟ ಚೆನ್ನಾಗಿ. ಬೆಳಗ್ಗೆ ಇಡ್ಲಿ ಕೊಡ್ತಾರೆ ಸರ್, ನಾಷ್ಟ ಕೊಡ್ತಾರೆ. ಮಧ್ಯಾಹ್ನ ಅನ್ನ, ಸಾಂಬಾರು, ಚಪಾತಿ, ಕಾಯಿ ಪಲ್ಯ ಎಲ್ಲ. ಹೇಳ್ಬೇಕು ನೀವೆಲ್ಲ, ನಿಮ್ಮನ್ನ ಭೇಟಿ ಆಗೋಕ್ಕೆ ಬಂದದ್ದು ನಾವು. ಆರಾಮಿದ್ರಲ್ಲ? ಬಂದ್ರೆ ಮೇಡಮ್ ಇಲ್ಲೇ ಬನ್ನಿ. ಅದಕ್ಕಲ್ಲೇ ನಾನು ಲಿಮಿಟ್ ಮಾಡ್ಕೊಂಡು ಹೇಳ್ತೀನಿ, ಮಾತಾಡ್ತೀನಿ. ನಿಮ್ಮ ಹೆಸರು ಏನಂದ್ರೆ ಅಮ್ಮ? ರಾಜಬೇಗಮ್ಮ ಭಾಷ್ಮಿ. ಹೇಳ್ತೀನಿ. ಸರಿ ಸರ್, ಹಂಗೆ ಸರಿ ಸರ್. ಒಂದು ನಿಮಿಷ, ಇಲ್ಲಿ ಯಾವುದು ಪರ
ವಿರೋಧ ಇಂಥವೇನಿಲ್ಲ. ನೀವು ನಮ್ಗೆ ನಾವು ಕ್ವಶನ್ ಮಾಡಬೇಕು, ನೀವು ಆನ್ಸರ್ ಮಾಡ್ಬೇಕು ಅನ್ನೋ ಪ್ರಶ್ನೆ ಇಲ್ಲ. ಈ ಥರ ಆಗ್ಲಾರ್ದಂಗೆ ಏನು ಕ್ರಮ ತಗೋಬೇಕು, ನಾಳೆ ಯಾರೇ ಇಲ್ಲಿಗೆ ಬರೋರಿಗೆ ಭಯ ಪಡಬಾರ್ದು. ಈಗ ಹೊಸದಾಗಿ ಪ್ರೆಗ್ನೆನ್ಸಿ ಇರೋಂಥವ್ರು ಅವರು ಕೂಡ ಚಿಕ್ಕ ಮಕ್ಳು ಇರ್ತಾರೆ, ಅವ್ರಿಗೆ ಏನಾಗ್ತದ ಇಲ್ಲಿ ಹೋದ್ರೆ ಅನ್ನೋಂಥದ್ದು ಆಗ್ಬಾರ್ದು ಅನ್ನೋದಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡ್ಬೇಕಂತ ನಮ್ದು. ನಾವು ಬಳ್ಳಾರಿ ನೋಡ್ತೀವಿ, ಬಳ್ಳಾರಿ ನೋಡಿದ್ರೆ ಬಂದಿದ್ದಾರೆ, ದಾರಿಯಲ್ಲೂ 2 ಸರಿ ಬಂದಿದೆ, ಮನೇಲಿ 1 ಸರಿ, ಅಲ್ಲಿಂದ ಇಲ್ಲಿಗೆ ರೆಫರ್ ಮಾಡಿದ್ದಾರೆ. ಸೊ ಇಲ್ಲಿ ಬಂದಾಗ ಏನಿದೆ ಟ್ರೀಟ್ಮೆಂಟ್ ತಕ್ಷಣ ಎಲ್ಲ ವೈದ್ಯರನ್ನ ಕರೆಸಿದ್ದಾರೆ, ಅನಸ್ತೇಷಿಯಾ ಅವ್ರನ್ನ, ಫಿಸಿಷಿಯನ್ಸ್ನ, RT ಡಾಕ್ಟರು. ಅಲ್ಲೇ ತೋರಿಸ್ಕೊಂಡ್ರಿ, ನೀವು ಇಲ್ಲೇ ಬರ್ಬೇಕಾಗಿತ್ತು. ಆ ಡಾಕ್ಟರ್ ಕೇಳಿದ್ರೆ ಹೆಂಗೆ ಸರ್, ಡಾಕ್ಟರ್ ಅಂದ್ರೆ ದೇವ್ರಿದ್ದಂಗ ಅವ್ರು ಬಗ್ಸ್ತಾರಂತೆ ಎಲ್ಲರೂ ಬರೋದು. ರಾತ್ರಿ ಮೇಡಮ್ ನಾವು ಎಷ್ಟೋ ಸಲ ಬಂದಿವಿ, ಕೇರ್ ಇಲ್ಲ ಮೇಡಮ್. ಆದ್ರೆ ಅವ್ರು ನೀವಾಗಿ ಅವ್ರು ನೋಡ್ಕೆ ಸ್ವಲ್ಪ ಕೇರ್ ಮಾಡ್ಬೋದು. ಇಲ್ಲಿ ಇಲ್ಲಿ ರಿಮ್ಸಲ್ಲಿ 2 ವರ್ಷ ಈಗ ಬಳ್ಳಾರಿಯಲ್ಲಿ ಡೆತ್ ಆಗಿದೆ, ಬೆಂಗಳೂರಲ್ಲಿ ಡೆತ್ ಆಗಿದೆ, ಇಲ್ಲಿ ಡೆತ್ ಆಗಿದೆ, ನಾವು ಯಾವುದಕ್ಕೂ ಎದೆ ಬಂದಿಲ್ಲ. ಎರಡೂ ಕೂಡ ಮಾಡ್ಕೊಂಬಂದೆ, ಎಲ್ಲ ರಿಲೀಸ್ ಮಾಡ್ತೀವಿ ನಾಳೆ. ನಾನು ಅದ್ರ ಸಲುವಾಗಿ ನಾನು ಒತ್ತಿ ಏನೇನಾಗ್ತದೆ, ನಿಮ್ಮ ಸಿಬ್ಬಂದಿ ನೆಗ್ಲಿಜೆನ್ಸ್ ಇದೆ. ಇವರು ಇಲ್ಲಿ ಅಲ್ಲಿ ನೋಡ್ತಕ್ಕಂಥ ಸಿಸ್ಟರ್ಸ್ ಅವ್ರಿಗೆ ಫೋನ್ ಮಾಡಿದ ನಂತರ ಅವರು ಬರೋ ಟೈಮ್ ಏನಿದೆಲ್ಲ ಆ ಟೈಮಿಗೆ ಭಾಳಷ್ಟು ಪೇಷಂಟ್ಸ್ಗೆ ಅನಾಹುತ ಆಗ್ತದೆ. ಇದನ್ನು ದಯವಿಟ್ಟು ನಾವು ನೀವು ಕಂಟ್ರೋಲ್ ಮಾಡಿರಿ. ಡ್ಯೂಟಿ ಟೈಮ್ನಲ್ಲಿ ಡ್ಯೂಟಿ ಡಾಕ್ಟರ್ಸ್ ಇರಬೇಕು. ಇದು ನಮ್ದು ಏನಿದೆ ಡ್ಯೂಟಿ ಟೈಮ್ನಲ್ಲಿ ಡ್ಯೂಟಿ ಡಾಕ್ಟರ್ಸ್ ಇರಲೇಬೇಕು. ಇದು ಒಂದಿರಲಿ. ಇದು ಇಲ್ಲ ಅಂತಂದ್ರೆ ಕಷ್ಟ ಏನಾಗುತ್ತದೆ ಅಂತಂದ್ರೆ ಅಲ್ಲಿ ಪೇಷಂಟ್ಸ್ಗೆ ಸಿಸ್ಟರ್ಸ್ಗೆ ಅಲ್ಲಿ ಅದರಿಂದ ಮೊಬೈಲ್ನಲ್ಲಿ ಹೇಳ್ತಾರೆ ಇದು ಕೊಡುವ ಅದು ಕೊಡುವ. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ ಬಾಣಂತಿಯರ ಸಾವು ಕೇವಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಡೆಯುತ್ತಿದೆ, ಸರ್ಕಾರ ಸಮಗ್ರ ತನಿಖೆ ನಡೆಸಿ ಜೀವ ಉಳಿಸಬೇಕಿದೆ. ಬಳ್ಳಾರಿ ಮತ್ತು ಸಿಂಧನೂರಿನಲ್ಲಿ ನಡೆದ ಸಾವಿನ ಪ್ರಕರಣಗಳಲ್ಲಿ ಔಷಧಿ ಕಾರಣವೆಂದು ಹೇಳಲಾಗಿದೆ. ಅದೇ ಘಟನೆ ಜಿಲ್ಲೆಯಲ್ಲಿ ನಡೆಯದಂತೆ ಗಮನ ಹರಿಸಬೇಕಿದೆ. ಬಾಣಂತಿಯರ ಸಾವಿನಿಂದ ಅನಾಥವಾಗಿರುವ ಮಕ್ಕಳ ರಕ್ಷಣೆ ಸರ್ಕಾರ ಮುಂದಾಗಬೇಕು. ಸರ್ಕಾರ ಗಮನಕ್ಕೆ ತರಲಾಗುತ್ತದೆ, ಪಕ್ಷದ ವರಿಷ್ಠರ ಗಮನಕ್ಕೆ ತಂದು ಮುಂದಿನ ಹೋರಾಟ ನಿರ್ಧರಿಸಲಾಗುತ್ತದೆ. ಪ್ರಚಾರಕ್ಕೆ ಭೇಟಿ ನೀಡಿಲ್ಲ ಎಂದರು. ಲಕ್ಷ್ಯ ಎದ್ದು ಕಾಣುತ್ತದೆ ಇಲ್ಲಿ. ಯಾಕಂದರೆ ಅಲ್ಲಿ ಖಾಸಗಿ ಹಾಸ್ಪಿಟಲ್ದಲ್ಲಿ ಯಾಕೆ ಸಾವಾಗೋದಿಲ್ಲ, ಇಲ್ಲಿ ಸರ್ಕಾರಿ ಹಾಸ್ಪಿಟಲ್ದಲ್ಲಿ ಯಾಕೆ ಸಾವಾತವಂದರೆ ನಮಗೆಲ್ಲ ಮೇಲ್ನೋಟಕ್ಕೆ ನಿರ್ಲಕ್ಷ್ಯನೇ ಕಾರಣ ಅಂತ ಅನಿಸ್ತದೆ. ಯಾಕಂದರೆ ನಾನು ಕೂಡ ಎಲ್ಲ ಒಂದು ಸಾವು ಅಪ್ಪಿದಂಥ ಬಾಣಿತ್ಯರ ಮನೆಗಳಿಗೆ ಹೋಗಿ ಅವ್ರ ಕುಟುಂಬನ ಪಾಪ ಅವರು ಬಿಟ್ಟೋದಂಥ ಶಿಶುಗಳನ್ನು ನೋಡಿದಾಗ ಭಾಳಷ್ಟು ಕಣ್ಣಾಗ ನೀರು ಬರ್ತದೆ, ಭಾಳ ದುಃಖ ಆಗ್ತದೆ. ಆದರೆ ಅವ್ರನ್ನ ಕೇಳಿದಾಗ ಇಲ್ಲ, ನಾವು ಹೋದಾಗ ಸರಿಯಾಗಿ ನಮಗೆ ಚಿಕಿತ್ಸೆ ಕೊಡಲಿಲ್ಲ, ಅವ್ರಿಗೆ ಏನಾಗ್ಯದಂತೂ ಸಹ ಹೇಳಿಲ್ಲ, ನಮ್ಗೆ ಒಂದು ಗೊತ್ತಾಗಲಿಲ್ಲ, ಒಮ್ಮಲಿಗೆ ನಾವು ಕರ್ಕೊಂಡೋಗಿ ಹೆಣನಾಕ್ಯಂಬಂದಿವಿ ಅಂತ ಹೇಳ್ತಾರೆ. ಇವತ್ತು ಬಾಣಿತನಾಗವರು ಯುವಕರೇ ಇರ್ತಾರೆ, ಯುವತಿಯರೇ ಇರ್ತಾರೆ, ಇನ್ನು ಬದುಕಿ ಬಾಳ್ಬೇಕಾದಂಥವ್ರಿಗೆ ಭಾಳ ತೊಂದರೆ ಆಗತ್ತದ. ಇದ್ರ ಬಗ್ಗೆ ನಾವು ಸೂಕ್ತ ತನಿಖೆ ಆಗಲೇಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡಿ. ಈಗ ನವಜಾತ ಶಿಶುಗಳಿದಾವಲ್ಲ, ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀವಿ? ಈಗ ಅನಾಥ ಆಗಿರೋ ಮಕ್ಕಳು ಬಿಜೆಪಿ ಅವರು ಹೇಳ್ತಾ ಇರುವಂಥದ್ದು, ನವಜಾತ ಮಕ್ಕಳೇನು ಅನಾಥವಾಗಿರುವಂಥ ಮಕ್ಕಳ ಸರ್ಕಾರ ದತ್ತು ಪಡಿಬೇಕು, ಜೊತೆಗೆ ಪ್ರತಿ ಸಂತ್ರಸ್ತ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಆಗ್ರಹ ಮಾಡ್ತೀವಿ. ಇಲ್ಲ, ನಾವು ಕೂಡ ಅದೇ ಒಂದು ಒತ್ತಾಯನ ಮಾಡ್ತೀವಿ. 25 ಲಕ್ಷ. ಯಾಕಂದರೆ ನಾವು ನೋಡ್ರಿ ಬಳ್ಳಾರಿಗೇನು ನಮ್ಮ ಸುರೇಶ್ ಬಾಬು ಅವರು, ನಮ್ಮ ಜಿಲ್ಲಾಧ್ಯಕ್ಷರು ನಾವೆಲ್ಲ ನಿಯೋಗ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನಾವೇ ಅಲ್ಲಿ ಒಂದು ಏನು ಸಾವನ್ನಪ್ಪಿದಂಥ ಕುಟುಂಬಕ್ಕೆ 25 ಲಕ್ಷ ಕೊಡಬೇಕು, ಸರ್ಕಾರ ಅವ್ರ ಮಕ್ಕಳನ್ನ ದತ್ತು ತಗೋಬೇಕು ಅನ್ನೋಂಥದ್ದು ಕೂಡ ನಮ್ಮ ಆಗ್ರಹ ಮಾಡಿದ್ವಿ. ಹಂಗಾಗಿ ಈಗ ಕೂಡ ಅವರು BJP ಅವರು ಹೇಳಿದ್ದಾಗಲಿ ನಾವು ಹೇಳಿದ್ದಾಗಲಿ ಇವತ್ತು ಅವರು ಒಂದು ಕುಟುಂಬದ ಹಿತದೃಷ್ಟಿಯಿಂದ ಸರ್ಕಾರಕ್ಕೇನು ನಷ್ಟ ಆಗೋದಿಲ್ಲ, ಅವ್ರಿಗೊಂದು 25 ಲಕ್ಷ ಕೊಟ್ಟು ಅವ್ರ ಮಕ್ಕಳ ದತ್ತು ತಗೊಳ್ಳೋಂಥದ್ದು ಅನಿವಾರ್ಯ ಅದ. ಏನೇನೋ ಕಾರ್ಯಕ್ರಮಗಳು ಕೊಡ್ತೀವಿ ಅಂತ ಹೇಳ್ತಾರೆ. ಇವತ್ತು ಮಹಿಳೆಯರ ಪರವಾಗಿ ಕೊಟ್ಟಂಥ ಕಾರ್ಯಕ್ರಮಗಳು ಇಲ್ಲಿ ಮಹಿಳೆಯರೇ ಸಾವನ್ನಪ್ತಾರಲ್ಲ, ಇದಕ್ಕೇನು ಉತ್ತರ ಕೊಡ್ತಾರೆ ಮುಖ್ಯಮಂತ್ರಿಗಳು ಅನ್ನೋಂಥದ್ದು ನಮ್ಮ ಒಂದು ಒತ್ತಾಯ. ಸರ್, ನಾವು ನಮ್ಮ ಪಕ್ಷದಿಂದ ನಾವೇನು ಒಂದೇ ನಿಮಿಷ ತಾವು ಕೇಳಿದ್ರೆ ನಮಗೇನು ಸಿಟ್ಟಿಲ್ಲ. ನಾವು ಕಾಟಾಚಾರದ ಭೇಟಿ, ಪ್ರಚಾರದ ಭೇಟಿ, ತಾತ್ಕಾಲಿಕ ಭೇಟಿ ಎಲ್ಲ ನಮ್ಮದು. ಜನರ ಜೊತೆಯಲ್ಲಿರ್ತೀವಿ, ನಿರಂತರವಾಗಿ ಹೋರಾಟ ಮಾಡ್ತೀವಿ, ಅವ್ರಿಗೆ ನ್ಯಾಯ ಕೊಡಿಸೋದ್ರಲ್ಲಿ ನಾವು ಸಫಲರಾಗ್ತೀವಿ. ಹೋರಾಟ ಮಾಡಿದಕ್ಕೆ ರಾಜೇಶ್ವರಿ ನಿಮ್ಮ ಇದಕ್ಕೆ ಹಾಕಿರ್ತಾರೆ. ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ, ಕಾರ್ಯಾಧ್ಯಕ್ಷ ಎನ್ ಶಿವಶಂಕರ್ ಸೇರಿದಂತೆ ತಾಲೂಕಾ ಮುಖಂಡರುಗಳಿದ್ದರು. ಸ್ವಾತಂತ್ರ್ಯ ನಂತರ ದೇಶ ಎದುರಿಸುತ್ತಿದ್ದ ಆಹಾರ ಕೊರತೆಯನ್ನು ನೀಗಿಸಲು ಹಸಿರು ಕ್ರಾಂತಿ ಮೂಲಕ ಬೇಡಿಕೆ ಆಹಾರ ಉತ್ಪಾದನೆಗೆ ದೇಶ ಅಣಿಯಾಗುತ್ತಿತ್ತು. ಆದರೆ ಈಗ ಕೃಷಿ ಅನೇಕ ಸವಾಲುಗಳನ್ನು ಎದುರಿಸುತ್ತಿದ್ದು ಮತ್ತೊಮ್ಮೆ ಕೃಷಿ ಸುಸ್ಥಿರ ಕೃಷಿಗೆ ಪರಿಹಾರ ಕಂಡುಕೊಳ್ಳುವುದು ಅನಿವಾರ್ಯವಾಗಿದೆ ಎಂದು ಬೆಂಗಳೂರು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಕುಲಪತಿ
ಡಾಕ್ಟರ್ ಎಸ್.ವಿ. ಸುರೇಶ್ ಹೇಳಿದರು. ಅವರಿಂದು ರಾಯಚೂರು ಮತ್ತು ಬೆಂಗಳೂರು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ, ಭಾರತೀಯ ಕೃಷಿ ಶಿಕ್ಷಣ ವಿಸ್ತರಣಾ ದಕ್ಷಿಣ ವಲಯಗಳ ಸಹಯೋಗದಲ್ಲಿ ಸುಸ್ಥಿರ ಕೃಷಿಗೆ ವಿಸ್ತರಣೆಗೆ ಕೃತಕ ಬುದ್ಧಿಮತ್ತೆಯ ಅವಶ್ಯಕತೆ ಕುರಿತಂತೆ ರಾಷ್ಟ್ರೀಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದರು. ದೇಶ ಎದುರಿಸುತ್ತಿದ್ದ ಹಸುವಿನ ಸಮಸ್ಯೆಯನ್ನು ನೀಗಿಸಿ ಆಹಾರ ಉತ್ಪಾದನೆಯಲ್ಲಿ ವಿದೇಶಗಳಿಗೆ ಆಹಾರ ರಫ್ತು ಮಾಡುವ ಸ್ಥಿತಿಯಲ್ಲಿ ದೇಶದ ಕೃಷಿ ಬೆಳೆದು ಬಂದಿದೆ. ಆದರೆ ಈಗ ಕೃಷಿ ಭೂಮಿ ಕೊರತೆ, ಇಳುವರಿ ಇಳಿಕೆ, ಹವಾಮಾನ ಬದಲಾವಣೆ, ಕೃಷಿಯೇತರ ಚಟುವಟಿಕೆಗಳಿಗೆ ಕೃಷಿ ಬಳಕೆ, ರಾಸಾಯನಿಕ ಬಳಕೆ ಹೆಚ್ಚಳದಿಂದ ಎದುರಾಗಿರುವ ಸಮಸ್ಯೆಯನ್ನು ನೀಗಿಸುವ ಸವಾಲು ನಮ್ಮ ಮುಂದಿದೆ. ಭವಿಷ್ಯದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ಇಂದಿನಿಂದಲೇ ಪರಿಹಾರ ಕಂಡುಕೊಳ್ಳಬೇಕಾದ ಅವಶ್ಯಕತೆ ಇದೆ. ಕೃಷಿ ತಜ್ಞ ಡಾಕ್ಟರ್ ಸ್ವಾಮಿನಾಥನ್ ಸೇರಿದಂತೆ ಅನೇಕ ಕೃಷಿ ವಿಜ್ಞಾನಿಗಳು ಉತ್ಪಾದನೆ ಹೆಚ್ಚಳದ ಇಳುವರಿ, ಸಂಶೋಧನೆ, ರಸಗೊಬ್ಬರ ಬಳಕೆ ನಿಯಂತ್ರಣ ಹಾಗೂ ಕೃಷಿ ಭೂಮಿ ಇಳಿಕೆ ಪರಿಣಾಮಗಳ ನಿಯಂತ್ರಣಕ್ಕೆ ಅನೇಕ ಸಲಹೆ, ಮಾರ್ಗದರ್ಶನ ನೀಡಿದ್ದಾರೆ. ಅನೇಕರು ಸ್ವಯಂ ಪ್ರೇರಿತವಾಗಿ ರಾಸಾಯನಿಕ ಬಳಕೆಯನ್ನು ನಿಯಂತ್ರಿಸಬೇಕಿದೆ. ವಿಶ್ವವಿದ್ಯಾಲಯಗಳು ಜನರನ್ನು ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿವೆ. ಕೃಷಿ ಉತ್ಪಾದನಾ ವೆಚ್ಚ ನಿಯಂತ್ರಣ, ರೋಗ ಬಾಧೆಗಳ ಕಡಿವಾಣದಂತಹ ಕ್ರಮಗಳನ್ನು ನಿಯಂತ್ರಿಸಲು ಕೃತಕ ಬುದ್ಧಿಮತ್ತೆಯ ಅವಶ್ಯಕತೆ ಇದೆ. ಸಾಧಕ ಬಾಧಕಗಳ ಪರಾಮರ್ಶೆಯ ಜೊತೆಗೆ ಭವಿಷ್ಯದ ಸವಾಲುಗಳನ್ನು ನಿಯಂತ್ರಿಸಗೊಳಿಸಬೇಕಿದೆ ಎಂದರು. ಅಧ್ಯಕ್ಷತೆಯನ್ನು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಹನುಮಂತಪ್ಪ ವಹಿಸಿದ್ದರು.
ಕಾರ್ಯಕ್ರಮದಲ್ಲಿ ದಕ್ಷಿಣ ವಲಯದ ISSE ಅಧ್ಯಕ್ಷ ಡಾಕ್ಟರ್ ಜಿ ಈಶ್ವರಪ್ಪ, ಡಾಕ್ಟರ್ ಶೇಖ್ ಮೀರಾ, ಮಲ್ಲಿಕಾರ್ಜುನ್, ವ್ಯವಸ್ಥಾಪನಾ ಮಂಡಳಿ ಸದಸ್ಯ ಮಲ್ಲೇಶ್ ಕೊಲಿಮಿ, ತಿಮ್ಮಪ್ಪ ಚಲವಾದಿ ಸೇರಿದಂತೆ ಅನೇಕರು ಇದ್ದರು. ನಗರದ ಗೋಶಾಲ ರಸ್ತೆಗೆ ಹೊಂದಿಕೊಂಡಿರುವ 80 ಫೀಟ್ ರಸ್ತೆಗೆ ಸಚಿವ NS ಬೋಸರಾಜು ಅವರ ಹೆಸರನ್ನು ನಾಮಕರಣ ಮಾಡಲು ಮಹಾನಗರ ಪಾಲಿಕೆಯಲ್ಲಿ ನಿರ್ಧರಿಸಿದ್ದನ್ನು ವಿರೋಧಿಸಿ ಮಹಾನಗರ ಪಾಲಿಕೆ ಸದಸ್ಯರು ಜಿಲ್ಲಾಧಿಕಾರಿ ಮನವಿ ಸಲ್ಲಿಸಿದರು. ನಿನ್ನೆ ನಡೆದ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ನಗರದ ಗೋಶಾಲ ರಸ್ತೆಗೆ ಹೊಂದಿಕೊಂಡಿರುವ 80 ಫೀಟ್ ರಸ್ತೆಗೆ ಸಚಿವ NS ಬೋಸರಾಜು ಅವರ ಹೆಸರನ್ನು ನಾಮಕರಣ ಮಾಡಿದ್ದಕ್ಕೆ ವಿರೋಧವಿದೆ. ಈ ವಿಷಯದ ಬಗ್ಗೆ ಅಜೆಂಡಾದಲ್ಲಿ ಅಳವಡಿಸದೆ ಏಕಾಏಕಿ ನಿರ್ಧಾರ ಕೈಗೊಳ್ಳಲಾಗಿದೆ. ಅಜೆಂಡಾದಲ್ಲಿ ವಿಷಯವನ್ನು ಮಹಾನಗರ ಪಾಲಿಕೆ ಸದಸ್ಯರ ಗಮನಕ್ಕೆ ತಂದಿಲ್ಲ, ತಪ್ಪು ಮಾಹಿತಿಯನ್ನ ನೀಡಿ ತರಾತುರಿಯಲ್ಲಿ ಕೈಗೊಂಡಿರುವ ನಿರ್ಧಾರವಾಗಿದೆ ಎಂದು ದೂರಿದರು. ನಗರದ ಗೋಶಾಲ ರಸ್ತೆಗೆ ಹೊಂದಿಕೊಂಡಿರುವ 80 ಫೀಟ್ ರಸ್ತೆಗೆ ಸಚಿವ NS ಬೋಸರಾಜು ಅವರ ಹೆಸರನ್ನು ನಾಮಕರಣ ಮಾಡುವುದಕ್ಕೆ ಆಕ್ಷೇಪಣೆ ಇರುವುದರಿಂದ ಅನುಮೋದನೆ ನೀಡಬಾರದು ಎಂದು ಒತ್ತಾಯಿಸಿದರು. ₹6.5 ಕೋಟಿ ನಮ್ಮ ಶಾಸಕರು ಆ ರೋಡಿಗೆ ಅನುದಾನ ಕೊಟ್ಟಾರೆ ಸರ್. ಹಂಗಾಗಿ ಅದು ಬೇರೆ ಭಾಳಷ್ಟು ಹೋರಾಟದಿಂದ ಆ ರಸ್ತೆಗೆ ಅವ್ರ ಹೆಸರು ಸೂಕ್ತ ಅಲ್ಲ ಅಂತ ಉದ್ದೇಶದಿಂದ ನಾವು ಈ ಮನೆ ರಿಸಾಲ್ವ್ ಮಾಡಿ ಬೋಸರಾಜ್ ಅವ್ರ ಹೆಸರು ಇಡಬೇಕಂತ ಅವರು ಬಂದರು ಸರ್. ಬಟ್ ನಮ್ಗೆ ಅಜೆಂಡಾದಾಗ ಬಂದಿಲ್ಲ ಸರ್ ಒಂದು. ಆಮೇಲೆ ಟೇಬಲ್ ಅಜೆಂಡಾದಲ್ಲಿ ಅವ್ರು ಕೊಟ್ಟಿಲ್ಲ. ಆಮೇಲೆ ನಿನ್ನೆ ಸ್ವಲ್ಪ ಬೇರೆ ಇಶ್ಯೂ ಇದು ಭಾಳಷ್ಟು ಸಮಯ ತೋರಿಸೋದು ಆ ಮೊದಲದಾಗ ಏನಾಯ್ತು ಸರ್, ಅವ್ರು ಡೈರೆಕ್ಟಾಗಿ ಓದಿಬಿಟ್ಟು 80 ಫೀಟ್ ರೋಡ್ ಅಂದಮೇಲೆ ಅದು ನಮ್ಗೆ ಯಾವ 80 ಫೀಟ್ ರೋಡ್ ಗೊತ್ತಾಗಲಿಲ್ಲ. ನಾವು ಸುಮ್ಮನೆ ಅಂದ್ಬಿಟ್ಟು ಇಂಡೈರೆಕ್ಟಾಗಿ ಸಹಮತ ಕೊಟ್ಟಾಗ ಆಯ್ತು ಸರ್. ಆಮೇಲೆ ನಾವು ನೋಡಿದಾಗ ಅದು ಅಜೆಂಡಾದಲ್ಲಿ ಇದು ನಮ್ಮದು ಗೋಶಾಲ ರೋಡ್ 80 ಫೀಟ್ ಅಂತ ಗೊತ್ತಾಯ್ತು ಸರ್. ಅದು ಗೊತ್ತಾದ ಮೇಲೆ ನಾವೇನು ಅನ್ಕೊಂಡಿವಿ, ನಮ್ಮ ಅಜೆಂಡಾದಲ್ಲೂ ಇದನ್ನು ಹೋಗಿಟ್ಟಿಲ್ಲ, ಟೇಬಲ್ ಅಜೆಂಡಾದಲ್ಲೂ ನಮ್ಗೆ ಯಾರಿಗೂ ಕೊಟ್ಟಿಲ್ಲ ಸದಸ್ಯರು. ಹಂಗಾಗಿ ಅಲ್ಲಿ ಗೊಂದಲಾಗಿ ತಪ್ಪು ಮಾಹಿತಿಯಿಂದ ಆಗಿಸೋದಾಗಿ ನಾವು ಮತ್ತೆ ನಿಮ್ಮ ಜಿಲ್ಲಾಧಿಕಾರಿ ನಿಮ್ಮ ಹತ್ರ ಬರೇ ಬರ್ತದೆ ಸರ್. ಹಾಗಾಗಿ ಇದಕ್ಕೆ ನಮ್ಮೆಲ್ಲರೂ ವಿರುದ್ಧ ಸರ್. ಹಾಗಾಗಿ ಆ ವಿಷಯಕ್ಕೆ ನಾವು ವಿರುದ್ಧ ಇದ್ದೀವಿ ಸರ್. ಹಾಗಾಗಿ ಅದಕ್ಕೊಂದು ಅಜೆಂಡಾದಲ್ಲಿ ಕೂಡ ಬಂದಿರೋದೊಂದು ಪಾರ್ಟಿ ಆದ ಸರ್. ಮತ್ತು ಟೇಬಲ್ ಅಜೆಂಡಲ್ಲಿ ಕೊಟ್ಟಿಲ್ಲ, ನಾವು ಬೇರೆ ಯಾವುದೋ ತಪ್ಪು ಮಾಹಿತಿ ಇದರಿಂದ ಅಲ್ಲಿ ಅನುಮೋದನೆ ಕೊಡೋದು ಪ್ರಯತ್ನ ನಡೀತು. ಅದು ವಿರುದ್ಧವಾಗಿ ನಾವೆಲ್ಲ ಸದಸ್ಯರು ವಿನಂತಿ ಪತ್ರ ಕೊಟ್ಟು ಸರ್. ಹಾಗಾಗಿ ಅದಕ್ಕೆ ಆಲ್ರೆಡಿ ಅದಕ್ಕೆ ಸಂಕಲ್ಯ ಸರ್ ಆ ರಸ್ತೆಗೆ ನಾಮಕರಣ ಮಾಡೋಕ್ಕೆ ಪ್ರಯತ್ನ ಪಟ್ಟರು ಸರ್. ಅದ್ರ ವಿರುದ್ಧ ಸರ್. ಹಾಗಾಗಿ ಅದನ್ನು ನಾಮಕರಣ ಮಾಡಬಾರ್ದು ಅಂತ ನಾವೆಲ್ಲ ಸದಸ್ಯರು. ನಿನ್ನೆ ದಿನಾಂಕ 8/1/2025 ಸಾಮಾನ್ಯ ಮಹಾಸಭೆ ಇತ್ತು. ಸಾಮಾನ್ಯ ಮಹಾಸಭೆಯಲ್ಲಿ ಒಂದು ಸಬ್ಜೆಕ್ಟ್ ಏನು 80 ಫೀಟ್ ರೋಡಿಗೆ NS ಬೋಸರಾಜ್ ಅವ್ರ ರಸ್ತೆ ಇಡಬೇಕಂತ ಏನೊಂದು ನಿರ್ಣಯ ಅವ್ರು ಮಾಡಿದರು. ಬಟ್ ನಮಗೇನಾಯಿತು, ಅಲ್ಲಿ ಅಜೆಂಡಾದಲ್ಲಿ ಯಾವುದೇ ರೀತಿಯ ರಸ್ತೆ ನಾಮಕರಣಕ್ಕೆ ಅಜೆಂಡಾದಲ್ಲಿ ಇರಲಿಲ್ಲ. ಆಮೇಲೆ ಟೇಬಲ್ ಅಜೆಂಡಾ ಕೂಡ ನಾವು ಯಾರೂ ಸದಸ್ಯರು ಪಾಲಿಕೆ ಸದಸ್ಯರು ಟೇಬಲ್ ಅಜೆಂಡಾ ಕೊಟ್ಟಿಲ್ಲ. ಕಡೆ ಮೂಮೆಂಟ್ನಲ್ಲಿ ಡೈರೆಕ್ಟಾಗಿ ಹಿರಿಯ ಸದಸ್ಯರು ಓದಿದ ಮೇಲೆ ನಮಗೆ ಗೊಂದಲ ಆಯಿತು. ಯಾವ 80 ಫೀಟ್ ರೋಡ್ ಅಂತ ಗೊತ್ತಾಗಲಿಲ್ಲ. ಅಲ್ಲಿದ್ದಾಗ ನಾವು ಅದನ್ನು ವಿರೋಧ ಮಾಡೋಕ್ಕಾಗಲಿಲ್ಲ, ಇಂಡೈರೆಕ್ಟಾಗಿ ಸಹಮತ ಮಾಡಬೇಕಾಯ್ತು. ಅಂದರೆ ನಾವು ಬೇರೆ ಯಾವುದೇ 80 ಫೀಟ್ ರೋಡ್ ಅಂಬೋದಕ್ಕೆ ನಾವು ಅಲ್ಲಿ ಸಹಮತ ಕೊಟ್ಟಿದ್ವಿ. ಆಮೇಲೆ ನಮಗೆ ಅದು ಟೇಬಲ್ ಅಜೆಂಡನೂ ಇಲ್ಲ ಸಲ. ಆಮೇಲೆ ನಾವು ನೋಡಿದಾಗ ಗೊತ್ತಾಯಿತು ಇದು ಗೋಶಾಲ 80 ಫೀಟ್ ರೋಡ್ ಅಲ್ಲ. ಇದಕ್ಕೆ ಆಲ್ರೆಡಿ ನಮ್ಮ ಶಾಸಕರು ಸುಮಾರು ₹6.5 ಕೋಟಿ ಅನುದಾನ ಕೊಟ್ಟಾರ. ಇದರಿಂದ ನಮ್ಮಷ್ಟು ಭಾಳಷ್ಟು ನಾಯಕರು ಹೋರಾಟ ಆದ. ಹಂಗಾಗಿದ್ದೇನು ಆ ರಸ್ತೆಗೆ ಅವ್ರ ಹೆಸರು ಇಡೋದು ಸೂಕ್ತ ಅಲ್ಲ. ಆಮೇಲೆ ಅದು ಆ ರಸ್ತೆಗೇನು ಹೆಸರಿಡ್ಬೇಕಂದ್ರೆ ಕೂಡ ಒಂದು ಅಜೆಂಡದಲ್ಲೇನು ಬರಬೇಕು, ಅಲ್ಲಿ ಟೇಬಲ್ ಅಜೆಂಡನ ಕೊಡಬೇಕು. ಭಾಳ ತರಾತುರಿಯಲ್ಲಿ ತಪ್ಪು ಮಾಹಿತಿ ಗ್ರಹಿಕೆಯಿಂದ ಈ ರಸ್ತೆಗೆ ನಾಮಕರಣ ಅನುಮೋದನೆ ಪ್ರಯತ್ನ ಪಟ್ಟಾರ. ಹಂಗಾಗಿ ನಾವಲ್ಲಿ ಸರಿಯಾಗಿ ವಿರೋಧ ಮಾಡೋಕ್ಕಾಗಲಿಲ್ಲ. ಅದು ಯಾವುದೇ ಒಂದು ನಗರಸಭೆ ಅಜೆಂಡಾ ಬಂದ ಮೇಲೆ ಅದಕ್ಕೆ ಅನುಮೋದನೆ ಕೊಟ್ಟು ಜಿಲ್ಲಾಧಿಕಾರಿಗಳು ಸರ್ಕಾರ ಕೊಟ್ಟ ಮೇಲೆ ಆ ರಸ್ತೆ ನಾಮಕರಣ ಆಗ್ತದೆ. ನೀವು ಜಸ್ಟಿಸ್ ಶಿವರಾಜ್ ಪಾಟೀಲ್ ರಸ್ತೆ ಕೂಡ ಆಗಿರ್ಬೋದು. ಹಂಗಾಗಿ ಆ ಜಿಲ್ಲಾಧಿಕಾರಿಗಳು ಮನವರಿಕೆ ಮಾಡೋ ಒಂದು ಉದ್ದೇಶದಿಂದ ದಯಮಾಡಿ ಆ ರಸ್ತೆಗೆ ನೀವು ಆ ನಾಮಕರಣಕ್ಕೆ ಏನು ನಾಮಕರಣ ಮಾಡಬಾರ್ದು ಅಂತ ನಾವೆಲ್ಲ ಸದಸ್ಯರು ಜಿಲ್ಲಾಧಿಕಾರಿ ವಿನಂತೀವಿ. ಆ ವಿನಂತಿ ಪತ್ರ ಕೂಡ ನಾವೆಲ್ಲ ಸದಸ್ಯರು ಸಹಿ ಮುಖಾಂತರ ನೋಡ್ತೀವಿ. ಆ ಪ್ರತಿಯೊಂದು ನಿಮ್ಮೆಲ್ಲರಿಗೂ ಕೊಡ್ತೇವೆ. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಾದ ಲಲಿತಾ ಕಡಗೋಲ್ ಆಂಜನೇಯ, ಇ ಶಶಿರಾಜ್, NK ನಾಗರಾಜ್, ಉಮಾ ರವೀಂದ್ರ ಜಾಲ್ದಾರ್, ನವನೀತ್, ಲಕ್ಷ್ಮೀ ಡಿ, ಸೂಜಮ್ಮ, ವೆಂಕಟಮ್ಮ, ಬುಜ್ಜಮ್ಮ, ರೇಖಾ, ಬಿ ನಾಗರಾಜ್, ನರಸರೆಡ್ಡಿ ಇದ್ದರು. ವೀರಶೈವ ಲಿಂಗಾಯತ ಉದ್ಯಮಿಗಳನ್ನು ಒಂದೇ ವೇದಿಕೆ ತಂದು ಉದ್ಯಮಕ್ಕೆ ಪ್ರೋತ್ಸಾಹಿಸಲು ಅಂತಾರಾಷ್ಟ್ರೀಯ ಲಿಂಗಾಯತ ಯೂತ್ ಫೋರಂನಿಂದ ಮೈಸೂರಿನಲ್ಲಿ ಜನವರಿ 17ರಿಂದ 19ರವರೆಗೆ 3 ದಿನಗಳ ಗ್ಲೋಬಲ್ ಬಿಸಿನೆಸ್ ಕನ್ಕ್ಲೇವ್ ಆಯೋಜಿಸಲಾಗಿದೆ ಎಂದು ಫೋರಂನ ಸಂಚಾಲಕ ಶಿವಪ್ರಸಾದ್ ತಾಳೂರು ಹೇಳಿದರು.
ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ವೀರಶೈವ ಲಿಂಗಾಯತ ಸಮುದಾಯ ಉದ್ಯಮಿಗಳಿಗೆ ಮಾರ್ಗದರ್ಶನ, ವ್ಯಾಪಾರ ವೃದ್ಧಿಗೆ ಸಹಕಾರಿಯಾಗುವಂತೆ 3 ದಿನಗಳ ಕೈಗಾರಿಕೆ ಅಭಿವೃದ್ಧಿ ಸಮಾವೇಶದಲ್ಲಿ ಸಂವಾದ, ವಿಚಾರಗೋಷ್ಠಿ, ಮಾಹಿತಿ ಕೇಂದ್ರಗಳನ್ನು ಸ್ಥಾಪಿಸಲಾಗುತ್ತದೆ. ಆರ್ಥಿಕ, ಕೈಗಾರಿಕೆ ಮತ್ತು ವ್ಯಾಪಾರ ಚಟುವಟಿಕೆಗಳನ್ನು ಉತ್ತೇಜಿಸಲು ನೆರವು ನೀಡುವುದು ಉದ್ದೇಶವಾಗಿದೆ ಎಂದರು. ಮೈಸೂರಿನ ಮಹಾರಾಜ ಮೈದಾನದಲ್ಲಿ ನಡೆಯಲಿರುವ ಕನ್ಕ್ಲೇವ್ ಅನ್ನು ಶ್ರೀ ಶಿವರಾತ್ರಿ ದೇಶಿಕೇಂದ್ರದ ಮಹಾಸ್ವಾಮೀಜಿಯವರು ಚಾಲನೆ ನೀಡಲಿದ್ದಾರೆ. ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ಸೇರಿದಂತೆ ದೇಶ ವಿದೇಶಗಳಿಂದ ಉದ್ಯಮಿಗಳು ಭಾಗವಹಿಸಲಿದ್ದಾರೆ. 3 ದಿನಗಳಂದು ಖ್ಯಾತ ಗಾಯಕರುಗಳಾದ ರಾಜೇಶ್ ಕೃಷ್ಣನ್, ಅರ್ಚನಾ ಉಡುಪ, ಅನನ್ಯ ಭಟ್, ವಾಸುಕಿ ವೈಭವ್ ಸೇರಿದಂತೆ ಅನೇಕ ಗಾಯಕರುಗಳು ಭಾಗವಹಿಸಲಿದ್ದಾರೆ. ಆಹಾರ ಮೇಳ, ಮಳಿಗೆಗಳು ಹಾಕಲಾಗುತ್ತದೆ. 150 ಸ್ಟಾಲ್ಗಳು ಬರಲಿವೆ. ಕಳೆದ ಬಾರಿ ನಡೆದ ಕೈಗಾರಿಕಾ ಸಮಾವೇಶದಲ್ಲಿ 3,000 ಕೋಟಿ ವ್ಯವಹಾರ ದಾಖಲಿಸಿತ್ತು ಎಂದರು. ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳ ಒಳಗೊಂಡು ಘಟಕ ಶೀಘ್ರದಲ್ಲಿ ರಚಿಸಲಾಗುತ್ತದೆ ಎಂದರು. ಮೇಳದಲ್ಲಿ ಫಂಡ್ ಡೆಸ್ಕ್ ವ್ಯವಸ್ಥೆ ಇದ್ದು ಆರ್ಥಿಕ ನೆರವು ನಿರೀಕ್ಷಿಸುವವರಿಗೆ ಮಾರ್ಗದರ್ಶನ, ಹಣಕಾಸಿನ ನೆರವು ನೀಡುವ ಸಂಸ್ಥೆಗಳೊಂದಿಗೆ ಸಮಾಲೋಚನೆ ವ್ಯವಸ್ಥೆ ಮಾಡಲಾಗುತ್ತದೆ ಎಂದರು. ಪ್ರೆಸ್ ಮೀಟ್ ಅಲ್ಲಿ ನಾವು ಏನು ಹೇಳಬೇಕು ಅಂತ ಬಯಸ್ತೀವಿ ಅಂದ್ರೆ, ನಾವೊಂದು ಐಲೈಫ್ ವತಿಯಿಂದ ಇಂಟರ್ನ್ಯಾಷನಲ್ ಲಿಂಗಾಯತ್ ಯೂತ್ ಫೋರಮ್ ಇಂದ ಒಂದು ಬಿಸ್ನೆಸ್ ಕಾನ್ಕ್ಲೇವ್ ಅಂದ್ರೆ ಉದ್ಯಮಕ್ಕೋಸ್ಕರ ಬೇಕಾದ ಒಂದು ಕಾನ್ಕ್ಲೇವ್ ನ ಮೈಸೂರಿನಲ್ಲಿ ಇದೇ ತಿಂಗಳ 17, 18, 19 ಮಾಡ್ತಾ ಇದ್ದೀವಿ. ಇದು ನಾವು ಲಾಸ್ಟ್ 2 ವರ್ಷದಿಂದ ಬೇರೆ ಬೆಂಗಳೂರು ಒಂದ್ಸತಿ 23ರಲ್ಲಿ 24ರಲ್ಲಿ ಹುಬ್ಬಳ್ಳಿಯಲ್ಲಿ ಮಾಡಿದ್ವಿ. ಈ ಸಲ 2025 ಮೈಸೂರಲ್ಲಿ ಮಾಡ್ತಾ ಇದ್ದೀವಿ. ಇದು ಇದರಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ಇದರಲ್ಲಿ ನಾವು 150 ಸ್ಟಾಲ್ ಹಾಕ್ತಾ ಇದ್ದಾರೆ. 150 ಸ್ಟಾಲಲ್ಲಿ ಬೇರೆ ಬೇರೆ ಕಡೆ ಉದ್ಯಮ ಬಿಸ್ನೆಸ್ ಮಾಡೋರು ಎಲ್ಲರೂ ಈ ಸ್ಟಾಲಲ್ಲಿ ಭಾಗವಹಿಸ್ಬೋದು. ಇದು ವೀರಶೈವ ಲಿಂಗಾಯತರ ಕಮ್ಯುನಿಟಿಗೆ ಮೀಸಲಾಗಿರುತ್ತದೆ. ಇದನ್ನ ಓಪನಿಂಗ್ ಅನ್ನು 17ನೇ ತಾರೀಕು ದೇಶಿಕೇಂದ್ರ ಮಹಾಸ್ವಾಮಿಗಳ ಶಿವರಾತ್ರೀಶ್ವರ ಮಹಾಸ್ವಾಮಿಗಳ ದೇಶಿಕೇಂದ್ರ ಸ್ವಾಮೀಜಿ ಉದ್ಘಾಟಿಸ್ತಾರೆ. ಇದರಲ್ಲಿ ಎಂ ಇ ಪಾಟೀಲ್ ಮತ್ತು ತುಂಬ ಬಿಸ್ನೆಸ್ ಮೆನ್ ಮತ್ತು ಬೇರೆ ಬೇರೆ ಕಡೆಯಿಂದ ಬರೋರು ತುಂಬ ಜನ ಇನಾಗ್ರೇಷನ್ ಫೆಸ್ಟಿವಲ್. ಅದೇ 3 ದಿವಸ ಕಾರ್ಯಕ್ರಮದಲ್ಲಿ ನಾವು ಬೇರೆ ಬೇರೆ ಬಿಸ್ನೆಸ್ಗೆ ಬೇಕಾಗುವಂಥ ಬೇರೆ ಮೀಟಿಂಗ್ಸು ಮತ್ತು ಸೆಮಿನಾರ್ಸ್ನ ಕಂಡಕ್ಟ್ ಮಾಡ್ತೀವಿ. ಇದರಲ್ಲಿ ನಾವು ಫಸ್ಟ್ ಡೇಲಿ ಉಲ್ಲಾಸ್ ಕಾಮತ್ ಅಂತ ಅವರು ಮೇನ್ ಥಿಂಗ್ ಅಂದರೆ ಸೆಕೆಂಡ್ ಜನ್ರೇಷನ್ ಅಂದರೆ ಬೇರೆ ಜನ್ರೇಷನ್ಗೆ ಹೇಗೆ ಬಿಸ್ನೆಸ್ನ ಮಾಡ್ಬೋದು ಅಂತ ಒಂದು ಮೀಟಿಂಗ್ ನಡೆಯುತ್ತೆ. ಸೆಕೆಂಡ್ ಡೇಯಲ್ಲಿ ಡಾಕ್ಟರ್ಸ್ ಮೀಟಿಂಗ್ ಇದೆ. ಡಾಕ್ಟರ್ಸ್ ಹೇಗೆ ಎಂಟ್ರಪ್ರನರ್ ಆಗ್ಬೋದು, ಬಿಸ್ನೆಸ್ ಹೇಗೆ ಮಾಡ್ಬೋದು, ಬೇರೆ ಈ ಥರದ್ದು 3 ದಿವಸ ಬೇರೆ ಬೇರೆ ಕಾರ್ಯಕ್ರಮಗಳು ಇರುತ್ತೆ. ಇದಲ್ಲದೆ 3 ದಿವಸ ನಾವು ಒಂದು ಎಂಟರ್ಟೈನ್ಮೆಂಟ್ ಅಥವಾ ಕಲ್ಚರಲ್ ಪ್ರೋಗ್ರಾಮ್ಸ್ ಮಾಡ್ತಾ ಬರ್ತೀವಿ. ಸಿಂಗರ್ಸ್ ಆಗಿ ವಾಸುಕಿ ವೈಭವ್ ಇರ್ಬೋದು, ಅರ್ಚನಾ ಉಡುಪ ಅಥವಾ ರಾಜೇಶ್ ಕೃಷ್ಣನ್ ಇರ್ಬೋದು, ಅಥವಾ ಇವರು ಇನ್ನ 2-3 ಅನನ್ಯ ಭಟ್ ಇದಾರಲ್ಲ ಸಿಂಗರ್, ಅವರದ್ದು ಒಂದೊಂದು ದಿವಸ ಬೇರೆ ಬೇರೆ ಕಾರ್ಯಕ್ರಮಗಳು ನಡೆಯುತ್ತೆ. ಇದರ ಜೊತೆಗೆ ನಾವು ಫುಡ್ ಮೇಳ ಅಂತ ಮಾಡ್ತೀವಿ. ಆಮೇಲೆ ಬೇರೆ ಡಿಫ್ರೆಂಟ್ ಕಲ್ಚರಲ್ ಕರ್ನಾಟಕದ್ದಾಗಿರ್ಬೋದು, ವೀರಶೈವ ಲಿಂಗಾಯತ ಕಮ್ಯುನಿಟಿಗಾಗಿರ್ಬೋದು, ಅದನ್ನು ನಾವು ಎಲ್ಲರಿಗೂ ತೋರಿಸುವಂಥ ಕೆಲಸವನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ. ಮೈಸೂರಿನಲ್ಲಿ ಯಾತಕ್ಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವು ಐಲೈಫ್ ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಕಡೆಗೂ ಒಂದು ಬಿಸ್ನೆಸ್ನ ಹೊಳಿಸ್ಬೇಕು, ಮಾಡ್ಕೊಂಡು ಹೋಗಬೇಕು ಅಂತ ಒಂದು 2-3 ಫಸ್ಟ್ ನಾರ್ತ್ ಕರ್ನಾಟಕದಲ್ಲಿ ಲಾಸ್ಟ್ ಇಯರ್ ಹುಬ್ಳಿಲಿ ಆದಮೇಲೆ ಈಗ ಮೈಸೂರು ಒಂದು ಕಲ್ಚರಲ್ ಹೆರಿಟೇಜ್ ಸಿಟಿ ಅಂತ ನಾವು ಮಾಡ್ತಾ ಇದ್ವಿ. ಸೊ ಅಲ್ಲಿ ನಾವು ಇದನ್ನು ಮೇನ್ಲಿ ಗ್ರೋತ್ ಆಫ್ ಬಿಸ್ನೆಸ್ಗೋಸ್ಕರ ಅದನ್ನು ಮಾಡ್ತಾ ಇದ್ವಿ. ಐಲೈಫ್ ಬಗ್ಗೆ ಹೇಳಬೇಕು ಅಂದರೆ, ನಾವು ಐಲೈಫ್ 2013ರಲ್ಲಿ ಶುರು ಆಗಿ 12 ವರ್ಷ ನಂತರ ಆಗಿದೆ. ಇದು ಐಲೈಫ್ ಮೇನ್ಲಿ ನಾವು ಮಾಡೋ ಕೆಲಸ ಅಂದರೆ, ನಾವು ಜಾಸ್ತಿ ಪಾಲಿಟಿಕ್ಸ್ ಅಥವಾ ತುಂಬ ರಿಲೀಜಿಯಸ್ ಆಗಿ ಮಾಡೋದಿಲ್ಲ. ಮೇನ್ಲಿ ಬಿಸ್ನೆಸ್ನ ಹೇಗೆ ನಮ್ಮ ಕಮ್ಯುನಿಟಿಲಿರೋ ಯಂಗ್ಸ್ಟರ್ಸ್ ಹೇಗೆ ಬಿಸ್ನೆಸ್ನ ಬರ್ಬೋದು, ಯಾವ ಥರ ಅವ್ರ ಸಹಾಯ ಯಾವ ಥರ ಬೇಕು, ಆಮೇಲೆ ಪರಸ್ಪರ ಹೇಗೆ ಬಿಸ್ನೆಸ್ ಮಾಡಿ ನಾವು ಟೋಟಲ್ ಲಾಸ್ಟ್ 10 ವರ್ಷದಲ್ಲಿ 3,000 ಕೋಟಿಗೂ ಹೆಚ್ಚು ಬಿಸ್ನೆಸ್ಸು ಬಿಟ್ವೀನ್ ಐಲೈಫ್ ಮೆಂಬರ್ಸ್ ಮಾಡಿದ್ದೀವಿ. ಇದು ಬಿಟ್ವೀನ್ ನಮ್ಮದು 3,000 ಜನ ಮೆಂಬರ್ಸ್ ಇದ್ದಾರೆ ಐಲೈಫಲ್ಲಿ. ನಾವು ಬೆಂಗಳೂರಲ್ಲಿ ಒಂದು 1,000 ಜನ ಇದ್ದರೆ, ಮೈಸೂರಲ್ಲಿ ಒಂದು 500, ಹುಬ್ಳಿ ಒಂದು 500ರಿಂದ 600 ಇದ್ದಾರೆ. ಬೇರೆ ಬೇರೆ ತುಮಕೂರು, ಬೇರೆ ಶಿವಮೊಗ್ಗಲ್ಲಿ ಮೊನ್ನೆ ಒಂದು ಚಾಪ್ಟರ್ ಓಪನ್ ಮಾಡಿದ್ದೀವಿ, ಬೆಂಗಳೂರು 300 ಜನ ಇದ್ದಾರೆ. ಬೆಳಗಾಮಲ್ಲಿ 100-200 ಜನ ಇದ್ದಾರೆ. ಸೊ ಅಕ್ರಾಸ್ ಕರ್ನಾಟಕ ನಾವು ಒಂದು 3,000 ಜನ ಮೆಂಬರ್ಸ್ ಇದ್ದೀವಿ ಐಲೈಫಲ್ಲಿ.
ಇದು ದಿಸ್ ಇಸ್ ಗೋಲ್ ಆಫ್ ಐಲೈಫ್ ಅಂದ್ರೆ ನಾವು ಹೇಳೋದು. ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ ಮಾತನಾಡಿ, ವೀರಶೈವ ಲಿಂಗಾಯತ ಸಮಾಜದ ಉದ್ದಿಮೆಗಳನ್ನು ಪ್ರೋತ್ಸಾಹಿಸಲು ಮೈಸೂರಿನಲ್ಲಿ ನಡೆಯಲಿರುವ ಮೇಳದಲ್ಲಿ ಸಮಾಜದ ಉದ್ದಿಮೆಗಳು ಭಾಗವಹಿಸುವಂತೆ ಮನವಿ ಮಾಡಿದರು. ಕೇವಲ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಮುಂದಿನ ದಿನಗಳಲ್ಲಿ ಎಲ್ಲಾ ಸಮುದಾಯಗಳಿಗೂ ವಿಸ್ತರಿಸುವ ನಿಟ್ಟಿನಲ್ಲಿ ಚರ್ಚೆಗಳು ನಡೆದಿವೆ ಎಂದರು. ನಾವು ತಮಗೆಲ್ಲ ಸ್ವಲ್ಪ ಮಾಹಿತಿಯನ್ನು ಕೂಡ ಕೊಟ್ಟಿದ್ವಿ. ಇಲ್ಲಿ ಕೂಡ ಒಂದು ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು ಮತ್ತು ಯಾದಗಿರಿ ಸೇರಿ ಎರಡರ ನಡುವೆ ಎರಡು ಜಿಲ್ಲೆಗಳ ಮಧ್ಯದಲ್ಲಿ ಒಂದು ಚಾಪಣ ಮಾಡ್ತಕ್ಕಂಥದ್ದು ವಿಷಯ ಪ್ರಸ್ತಾಪ ಆಗಿದೆ. ನಮ್ಮ ಸತ್ಯನಾರಾಯಣ ಅವರು ಮೇಟಿಗೌಡರು ಕೇಳಿದ ಹಾಗೆ ಎಲ್ಲ ಸಮಾಜಗಳಿಗೆ ಅನುಕೂಲ ಆಗತಕ್ಕಂಥ ಒಂದು ಏನು ಕಾನ್ಸೆಪ್ಟ್ ಇದೆ. ಇದು ಅರವಿಂದ ಜತ್ತಿ ಸಾಹೇಬರು ಏನು ಬಸವ ಸಮಿತಿ ಅಧ್ಯಕ್ಷರಿದ್ದಾರೆ, ಅವರ ಚಿರಂಜೀವಿಗಳಾಗಿರ್ತಕ್ಕಂಥ ಸಿದ್ದರಾಮ ಜತ್ತಿ ಅವರು ಕೂಡ ಅನೇಕ ಸಲ ವಿಚಾರ ಮಾಡಿದೆ. ಕೆಲವು ಪ್ರಶ್ನೆಗಳು ಬರ್ತದೆ, ಉತ್ತರ ಏನು ಅಂದಾಗ ಇವರು ಹೇಳಿದ್ರು. ಸೋಷಿಯಲ್ ಅಂದರೆ ಮೊದಲು ನಮ್ಮ ಸೋಷಿಯಲ್ ಏನು ಬರೋದ ಮೊದಲು ನಾವು, ನಂತರ ಕುಟುಂಬ ಅದೆಲ್ಲ ಬರ್ತದೆ. ಆ ಥರ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಇಂಪ್ರೂವ್ ಆದ ನಂತರ ಈಗೇನು 12 ವರ್ಷಗಳನ್ನ ದಾಟಿ 13ನೇ ವರ್ಷಕ್ಕೆ ನಮ್ಮ ಐಲೈಫ್ ಕಾಲಿಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಎಲ್ಲ ಸಮಾಜದವರು ಕೂಡ ಸೌಲಭ್ಯಗಳನ್ನು ಒದಗಿಸಬೇಕಂತಕ್ಕಂಥದ್ದು ಬಸವ ಸಮಿತಿ ಏನು ಅರವಿಂದ ಜತ್ತಿ ಅವರು ಕೊಂಡರಿದ್ದಾರೆ. ಆಮೇಲೆ ಅವರ ಚಿರಂಜೀವಿಗಳು ಏನು ಕೈಗಳಿನಷ್ಟು ಜನ ಸೇರಿ ಒಂದು ಸಂಸ್ಥೆಯನ್ನು ಕಟ್ಟಿದ್ದಾರೆ. ಈಗ ಸಾವಿರಾರು ಕೋಟಿ ರೂಪಾಯಿಗಳ ಒಂದು ವಹಿವಾಟನ್ನು ಕೂಡ ಮಾಡ್ತಾ ಇದೆ. ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೂಡ ನಡೀತಾ ಇದೆ. ಸೊ ಇನ್ನು ಮುಂದೆ ತಾವು ಹೇಳಿದ್ದನ್ನು ಕೂಡ ನಾವು ತಾಳೂರವರಿಗೂ ಕೂಡ ಹೇಳ್ತೇವೆ ಮತ್ತು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡುವಾಗ ಈ ವಿಷಯವನ್ನು ಅವ್ರು ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಜೊತೆಗೆ ಎಲ್ಲರೂ ಕೂಡ ಬಸವಣ್ಣನವರ ತತ್ವ ಎಲ್ಲ ಸಮಾಜದಲ್ಲಿ ಮಾಡೋ ಕೆಲಸನೂ ಕೂಡ ಕಂಡವರು. ಆ ಸಮಾಜ ನಾವು ಕೂಡ ವೀರಶೈವ ಲಿಂಗಾಯತ ಧರ್ಮದ ಅನೇಕ ಮಠಮಾನ್ಯಗಳು ಅನ್ನ ದಾಸೋಹ ಎಲ್ಲ ತ್ರಿವಿಧ ದಾಸೋಹವನ್ನು ಮಾಡತಕ್ಕಂಥ ಒಂದು ಸಮಾಜ ಇದೆ. ಎಲ್ಲರನ್ನೂ ಕೂಡ ಒಟ್ಟಿಗೆ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ಕೂಡ ನಮ್ಮ ಸಮಾಜ ಮಾಡ್ತಕ್ಕಂಥ ಮಾತನ್ನು ತಿಳಿಸಿ, ಈ ಐಲೈಫ್ ಏನಿದೆ 10 ವರ್ಷಗಳ ಸಂಪೂರ್ಣ ಆಯ್ತು. 2023ರಲ್ಲಿ ಪ್ರಪ್ರಥಮವಾಗಿ ಬೆಂಗಳೂರಿನಲ್ಲಿ ಏನು ಅರಮನೆ ಮೈದಾನದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಏನು ಅನೇಕರು ಸ್ಟಾಲ್ಗಳನ್ನು ಹಾಕಿ ನಮ್ಮ ರಾಯಚೂರಿಂದ ಕೂಡ ಸಿರುಗುಪ್ಪ, ಬಳ್ಳಾರಿ, ಯಾದಗಿರಿ, ಕಲಬುರಗಿಯಿಂದ ಬಂದಿತ್ತು. ಈ ಸಲ ಕೂಡ 2ನೇ ವರ್ಷದ್ದು ಹುಬ್ಬಳ್ಳಿಯಲ್ಲಿ ನೆರವೇರಿಸಿದ್ರೆ ಅಲ್ಲಿ ಕೂಡ ಅತ್ಯಂತ ಉತ್ತಮವಾಗಿ ಪ್ರತಿಕ್ರಿಯೆ ಸ್ಪಂದನೆ ಸಿಕ್ಕಿದೆ. ಜೊತೆಗೆ ಈ ವರ್ಷ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಲ್ಲಿ ಕೂಡ ನಡೆಸಬೇಕಂತಕ್ಕಂಥದ್ದು ಎಲ್ಲರೂ ತೀರ್ಮಾನ ಮಾಡಿದ್ದಾರೆ. ಅಲ್ಲಿಯೂ ಕೂಡ ತಮ್ಮ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಮುಖಾಂತರ ವಿನಂತಿ ಮಾಡೋದಿಷ್ಟೇ, ತಮ್ಮ ಪತ್ರಿಕೆಗಳಲ್ಲಿ ಬಂದು ಏನಿಲ್ಲ ಉದ್ಯಮಿಗಳಿದ್ದಾರೆ, ವಿಶೇಷವಾಗಿ ನಮ್ಮ ಯುವ ಉದ್ಯಮಿಗಳು ಮುಂದೆ ಬರಬೇಕಂತಕ್ಕಂಥ ಒಂದು ಅಪೇಕ್ಷೆ ಮತ್ತು ಕಾನ್ಸೆಪ್ಟ್ ಇದೆ. ಅದರಂತೆ ತಮ್ಮ ಪತ್ರಿಕೆಯಲ್ಲಿ ದೃಶ್ಯ ಮಾಧ್ಯಮದಲ್ಲಿ ಬಂದು ಈ ಸಂದರ್ಭದಲ್ಲಿ ಶರಣಬಸವ ಪಾಟೀಲ್, ಅಶೋಕ್ ಪಾಟೀಲ್ ಅತ್ತನೂರು, ಸಿದ್ದನಗೌಡ ಗಾರಲ್ದಿನ್ನಿ, ಅಮಿತ್ ಕುಮಾರ್ ಇದ್ದರು. ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ಪೌಷ್ಟಿಕ ಆಹಾರ ಮತ್ತು ಮಕ್ಕಳ ಹಕ್ಕುಗಳ ರಕ್ಷಣಾ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕ್ರೈಮ್ ಸಂಸ್ಥೆ ಮಕ್ಕಳಿಗೆ ಶಿಕ್ಷಣ, ಆರೋಗ್ಯ, ವೈಜ್ಞಾನಿಕ ಮನೋಭಾವ ಬೆಳೆಸುವ ಕೆಲಸ ಮಾಡುತ್ತಿದ್ದು, ಜನವರಿ 10ರಂದು ಸಿರವಾರ ತಾಲೂಕಿನ ಮಲ್ಲಟ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅಂತರ್ ಶಾಲಾ ವಿಜ್ಞಾನ ಮೇಳ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಕೆಪಿ ಅನಿಲ್ ಕುಮಾರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ 2 ವರ್ಷಗಳಲ್ಲಿ 20 ಕಿಶೋರಿ ಹೆಣ್ಣು ಮಕ್ಕಳ ಸಂಪನ್ಮೂಲ ಕೇಂದ್ರ, 7 ಸ್ಟೇ ಹೋಮ್ ಕೇಂದ್ರಗಳನ್ನು ಪ್ರಾರಂಭಿಸಲಾಗಿದೆ. 6ನೇ ತರಗತಿಯಿಂದ ಹಿಡಿದು ಪಿಯುಸಿ ಅಭ್ಯಾಸ ಮಾಡುವ ಮಕ್ಕಳಲ್ಲಿ ವಿಜ್ಞಾನ, ತಂತ್ರಜ್ಞಾನ, ಗಣಿತ, ಇಂಗ್ಲಿಷ್ ಕಲಿಕೆ ಪ್ರೋತ್ಸಾಹಿಸಲಾಗುತ್ತಿದೆ. ಮಕ್ಕಳೇ ಸಿದ್ಧಪಡಿಸಿರುವ 41 ವಿಜ್ಞಾನ ವಸ್ತು ಪ್ರದರ್ಶನ ನಡೆಯಲಿದೆ. ಕಾರ್ಯಕ್ರಮವನ್ನು ರಿಮ್ಸ್ ನಿರ್ದೇಶಕ ಡಾ ರಮೇಶ್ ಬಿ ಹೆಚ್ ನೆರವೇರಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಶ್ರುತಿ ಸಂಸ್ಥೆಯ ಗೌರವಾಧ್ಯಕ್ಷ ಅಂಬಣ್ಣ ಅರೋಲಿಕರ್ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಲೆಕ್ಕಾಧಿಕಾರಿ ವಿಜಯಶಂಕರ್, ಸಿರವಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ದೊಡ್ಡಮನಿ, ದೇವದುರ್ಗ ತಾಲೂಕಿನ ಶಿಕ್ಷಣ ಸಮನ್ವಯ ಅಧಿಕಾರಿ ಶಿವರಾಜ್ ಪೂಜಾರಿ, ಕ್ರೈಮ್ ಸಂಸ್ಥೆಯ ರಾಜ್ಯ ಯೋಜನಾ ಅಧಿಕಾರಿ ಹ್ಯಾರಿ ಜೈಕರನ್, ಸಂಸ್ಥೆಯ ಹಿರಿಯ ವ್ಯವಸ್ಥಾಪಕ ಜಾನ್ ಬಾಸ್ಕ್, ಕಾರ್ಯಕ್ರಮ ವ್ಯವಸ್ಥಾಪಕಿ ಕಾವೇರಿ, ಮಲ್ಲಟ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಶಾಂತಪ್ಪ ಪವಾರ್, ಪಂಚಾಯಿತಿ ಪಿಡಿಒ ಖಾಜಾ ಪಾಷಾ, ವಿಜ್ಞಾನ ಶಿಕ್ಷಕ ಮಧು ಭಾಗವಹಿಸಲಿದ್ದಾರೆ. ತೀರ್ಪುಗಾರರಾಗಿ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಕ್ಯೂರೇಟರ್ ಅಜಿತ್, ಭಾರತ ಜ್ಞಾನ ವಿಜ್ಞಾನ ಸಮಿತಿ ರಾಜ್ಯ ಉಪಾಧ್ಯಕ್ಷ ಸೈಯದ್ ಹಫೀಜುಲ್ಲಾ ಇವರು ಆಗಮಿಸಲಿದ್ದಾರೆ. ವಿಜೇತ ಮಕ್ಕಳಿಗೆ ಬಹುಮಾನ ವಿತರಿಸಲಾಗುತ್ತದೆ ಎಂದರು. ತಮಗೆಲ್ಲ ಗೊತ್ತಿದ್ದಂಗೆ ಕ್ರೈಸ್ ಸಂಸ್ಥೆ ಭಾರತ ದೇಶದಲ್ಲಿ 19 ರಾಜ್ಯಗಳಲ್ಲಿ ದೀನ ದುರ್ಬಲ ಮಕ್ಕಳ ಬಾಲ್ಯವನ್ನು ಹಸನುಗೊಳಿಸಲಿಕ್ಕೆ, ಅವರ ಬಾಲ್ಯವನ್ನು ಸಂತೋಷಮಯಗೊಳಿಸಲಿಕ್ಕೆ ಇಡೀ ದೇಶದಾದ್ಯಂತ ಮಕ್ಕಳ ಹಕ್ಕುಗಳು ಸಮಗ್ರವಾಗಿ ಜಾರಿಯಾಗೋದಕ್ಕೆ ತನ್ನ ಪ್ರಾಮಾಣಿಕವಾದಂಥ
ಕೆಲಸವನ್ನು ಮಾಡ್ತಾ ಇದ್ರೆ ಅತ್ಯಂತ ವಿಶ್ವಾಸಾರ್ಹ ಒಂದು ಸಂಸ್ಥೆಯಾಗಿ ಮಕ್ಕಳ ಕ್ಷೇತ್ರದಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡಿದೆ. ಈ ಸಂಸ್ಥೆ ಕ್ರೈಸ್ಟ್ ಸಂಸ್ಥೆ ರಾಯಚೂರು ಜಿಲ್ಲೆಯಲ್ಲಿ 2009ರಿಂದ ಇಲ್ಲಿಯ ಸ್ವಯಂ ಸೇವಾ ಸಂಘಗಳೊಂದಿಗೆ ಸರ್ಕಾರೇತರ ಸಂಸ್ಥೆಯ ಒಂದು ಮೈತ್ರಿಯೊಂದಿಗೆ ರಾಯಚೂರು ಜಿಲ್ಲೆಯಲ್ಲಿ ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಬಹಳ ಮಹತ್ತರವಾದಂಥ ಕೆಲಸಗಳನ್ನು ಮಾಡಿರುವಂಥದ್ದು. ಅದರಲ್ಲಿ ಬಹಳ ಮುಖ್ಯವಾಗಿ ಜಿಲ್ಲೆಯಲ್ಲಿ ಅಪೌಷ್ಟಿಕತೆಯಿಂದ ನರಳುವಂಥ ಆ ಮಕ್ಕಳ ಆಕ್ರಂದನವನ್ನು ಸರ್ಕಾರಕ್ಕೆ ತಲುಪಿಸುವಲ್ಲಿ ಮತ್ತು ಸರ್ಕಾರದೊಂದಿಗೆ ವಕಾಲತ್ತು ವಹಿಸುವುದರ ಮೂಲಕ ಅದರ ಸುಧಾರಣೆಗೆ ಅನೇಕ ಕ್ರಮಗಳೇನು ರಾಯಚೂರು ಜಿಲ್ಲೆಯಲ್ಲಿ ಆಯಿತು. ಅದರಲ್ಲಿ ಬಹಳ ಮುಖ್ಯವಾಗಿ ಅಂಗನವಾಡಿಯಲ್ಲಿ ಏನು ನೀಡುವಂಥ ಕಳಪೆ ಮಟ್ಟದ ಆಹಾರ, ಪಾಕೆಟ್ ಫುಡ್ಡನ್ನು ರದ್ದುಗೊಳಿಸುವಲ್ಲಾಗಿರ್ಬೋದು. ಆಮೇಲೆ ನಂತರ ಅದು ಬದಲಾವಣೆಗೊಂಡು ಒಂದು ಬೇಯಿಸಿದ ಆಹಾರವನ್ನು ಕೊಡುವುದಾಗಿರ್ಬೋದು, ಅಪೌಷ್ಟಿಕ ಮಕ್ಕಳಿಗೆ ಪ್ರತಿ ತಿಂಗಳು ಚಿಕಿತ್ಸೆ ಕೊಡಿಸುವುದಾಗಿರ್ಬೋದು, ಹಾಗೆ ತೀವ್ರತರದ ಆರೋಗ್ಯ ಸಮಸ್ಯೆ ಎದುರಿಸುವಂಥ ಮಕ್ಕಳಿಗೆ NRC ಮೂಲಕ ರಿಮ್ಸ್ನಲ್ಲಿ ಚಿಕಿತ್ಸೆ ಕೊಡಿಸುವಂಥ ಅನೇಕ ಬದಲಾವಣೆಗಳು, ಬಹಳ ಮುಖ್ಯವಾಗಿ ಬೇಯಿಸಿದ ಆಹಾರ ಮತ್ತು ಹಾಲು ಮೊಟ್ಟೆಯನ್ನು ಕೊಡಿಸುವಂಥದ್ದು ಕೇವಲ ರಾಯಚೂರು ಜಿಲ್ಲೆ ಅಲ್ಲದೆ ಹೈದರಾಬಾದ್ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಇದು ಜಾರಿ ಆಗಬೇಕಾದ್ರೆ ಇಲ್ಲಿಯ ಆವತ್ತಿನ ಶ್ರುತಿ ಸಂಸ್ಕೃತಿ ಸಂಸ್ಥೆ ಮತ್ತು ಸಾಮಾಜಿಕ ಪರಿವರ್ತನಾ ಜನರ ಸಂಘಟನೆಗಳು ಜೊತೆಯಾಗಿ ಈ ಒಂದು ಕೆಲಸವನ್ನು ನಿರ್ವಹಿಸಿರುವಂಥದ್ದು ನಮಗೆ. ಈ ಸಂದರ್ಭದಲ್ಲಿ ಜಯಮ್ಮ, ಶರಣಬಸವ, ಮಲ್ಲೇಶ್, ತಾಯಪ್ಪ, ಗವಿಸಿದ್ದಪ್ಪ, ಕಿರಣ್ ಉಪಸ್ಥಿತರಿದ್ದರು. ತಾಲೂಕಿನ ಮಾಸದೊಡ್ಡಿ ಗ್ರಾಮದಲ್ಲಿ ಭಕ್ತ ಶ್ರೇಷ್ಠ ಶ್ರೀ ಕನಕದಾಸರ ಮೂರ್ತಿ ಅನಾವರಣ ಕಾರ್ಯಕ್ರಮ ಜನವರಿ 12ರಂದು ಬೆಳಗ್ಗೆ 9:30 ಆಯೋಜಿಸಲಾಗಿದೆ ಎಂದು ನರಸಿಂಹಲು ಮಾಸದೊಡ್ಡಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದ ಸಾನ್ನಿಧ್ಯವನ್ನು ತಿಂತಿಣಿ ಬ್ರಿಡ್ಜ್ ಕನಕಗುರು ಪೀಠದ ಶ್ರೀ ಸಿದ್ದರಾಮಾನಂದ ಪುರಿ ಸ್ವಾಮೀಜಿ, ಗಬ್ಬೂರಿನ ಶ್ರೀ ಸಿದ್ದಯ್ಯ ತಾತ ಗುರುವಿನ ಮಠ, ಮಠಮಾರಿ ಶಿವಾನಂದ ಮಠದ ಶ್ರೀ ಜ್ಞಾನನಮದ ಮಹಾರಾಜ್ ಲಕ್ಷ್ಮಣ ತಾತ ಗಾಣದಾಳ್ ಇವರು ವಹಿಸಲಿದ್ದಾರೆ. ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದಾರೆ. ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಮೂರ್ತಿಯನ್ನು ಅನಾವರಣಗೊಳಿಸಲಿದ್ದಾರೆ. ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಂಸದ ಜಿ ಕುಮಾರ್ ನಾಯ್ಕ್ ಸೇರಿದಂತೆ ವಿಧಾನ ಪರಿಷತ್ ಸದಸ್ಯರು, ಶಾಸಕರುಗಳು, ಸಮಾಜದ ಮುಖಂಡರುಗಳು ಜನರು ಭಾಗವಹಿಸಲಿದ್ದಾರೆ ಎಂದರು. ಭಾನುವಾರ ಬೆಳಗ್ಗೆ 9:30ಕ್ಕೆ ನಮ್ಮ ಮಾಸದೊಡ್ಡಿ ಗ್ರಾಮದಲ್ಲಿ ಶ್ರೀ ಭಕ್ತ ಕನಕದಾಸ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹಾಗೂ ದಾಸಶ್ರೇಷ್ಠ ಭಕ್ತ ಕನಕದಾಸರ 537ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ರಾಯಚೂರು ತಾಲೂಕಿನ ಮಾಸದೊಡ್ಡಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ದರಾಮಾನಂದ ಸ್ವಾಮೀಜಿ, ಕಾಗಿನೆಲೆ ಕನಕಗುರು ಪೀಠ ಕಲಬುರಗಿ ವಿಭಾಗ, ಇಂತಿನಿ ಬಿರ್ಜು, ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ದಯ್ಯ ತಾತನೂರು ಕುಲಗುರುಗಳು ಗಬ್ಬೂರು, ಪರಮ ಪೂಜ್ಯ ಶ್ರೀ ಶ್ರೀ ಜ್ಞಾನಾನಂದ ಮಹಾರಾಜ್ ಶಿವಾನಂದ ಮಠ ಮಠಮಾರಿ, ಪರಮ ಪೂಜ್ಯ ಶ್ರೀ ಶ್ರೀ ಲಕ್ಷ್ಮಣ ತಾತ ಗಾಂಧಾಳ್ ವಹಿಸಿಕೊಳ್ಳುವರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮಾಡುವರು. ನಗರಾಭಿವೃದ್ಧಿ ಸಚಿವರಾದ ಸನ್ಮಾನ್ಯ ಶ್ರೀ BS ಭೈರತಿ ಸುರೇಶ್ ಭೈರತಿರವರು ಕನಕದಾಸ ಮೂರ್ತಿ ಅನಾವರಣವನ್ನು ಮಾಡುವರು. ಸನ್ಮಾನ್ಯ ಶ್ರೀ ಬಸನಗೌಡ ದದ್ದಲ್ ಅಧ್ಯಕ್ಷರು, ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಾಗೂ ಶಾಸಕರು, ರಾಯಚೂರು ಗ್ರಾಮೀಣ ಕ್ಷೇತ್ರ ಸದಸ್ಯರು ರಾಯಚೂರು. ಸನ್ಮಾನ್ಯ ಶ್ರೀ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಬೆಂಗಳೂರು. ಸನ್ಮಾನ್ಯ ಶ್ರೀ ಕೆ ವಿರೂಪಾಕ್ಷಪ್ಪ ಮಾಜಿ ಲೋಕಸಭಾ ಸದಸ್ಯರು ಕೊಪ್ಪಳ. ಸನ್ಮಾನ್ಯ ಶ್ರೀ ಎಂ ಈರಣ್ಣ ಅಧ್ಯಕ್ಷರು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಬೆಂಗಳೂರು. ಸನ್ಮಾನ್ಯ ಶ್ರೀ ಕೆ ಬಸವಂತಪ್ಪನವರು ಅಧ್ಯಕ್ಷರು ಜಿಲ್ಲಾ ಕುರುಬರ ಸಂಘ ರಾಯಚೂರು. ಸನ್ಮಾನ್ಯ ಶ್ರೀ ನೀಲಕಂಠ ಬೇವಿನ ಕಲ್ಮಾಲ ನಿರ್ದೇಶಕರು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಬೆಂಗಳೂರು. ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನಗೌಡ ತಲ್ಮಾರಿ ಅಧ್ಯಕ್ಷರು APMC ರಾಯಚೂರು. ಸನ್ಮಾನ್ಯ ಶ್ರೀ ಎ ವಸಂತಕುಮಾರ್ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಬೆಂಗಳೂರು. ಸನ್ಮಾನ್ಯ ಶ್ರೀ HM ರೇವಣ್ಣ ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಗ್ಯಾರಂಟಿ ಅನುಷ್ಠಾನ ಸಮಿತಿ ಬೆಂಗಳೂರು. ಸನ್ಮಾನ್ಯ ಶ್ರೀ KM ರಾಮಚಂದ್ರಪ್ಪ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಬೆಂಗಳೂರು. ಸನ್ಮಾನ್ಯ ಶ್ರೀ ಕರಿಯಪ್ಪ ಸಮಾಜದ ಮುಖಂಡರು ಸಿನ್ನೂರು. ಸನ್ಮಾನ್ಯ ಶ್ರೀ ಮಿರ್ಜಾಪುರ್ ಮಾದೇವಪ್ಪ ನಿರ್ದೇಶಕರು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಬೆಂಗಳೂರು. ಸನ್ಮಾನ್ಯ ಶ್ರೀ
ಶ್ರೀಮತಿ ಕಸ್ತೂರಮ್ಮ ವೀರಪ್ಪ ಕಡದಿನ್ನಿ, ನಿರ್ದೇಶಕರು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಬೆಂಗಳೂರು. ಸನ್ಮಾನ್ಯ ಶ್ರೀ ಕೆ ಪಂಪೋಪತಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ದೇವಸಿಂಗ್. ಕಟ್ಟಡ ಮಾಡಿದ್ರೆ ಪೂರ್ತಿ ಮಾಡಿ, ಕಟ್ಟಡ ಇಲ್ಲ ಸರ್, ಅಲ್ಲಿಂದ ಮಾಡ್ತೀವಿ ಗೊತ್ತಾ? ನಾವು ಸರ್ಕಾರ ಗೋಪುರ ಮಹರ್ಷಿ ವಾಲ್ಮೀಕಿ ಕುರುಬ ಸಮಾಜದ ಜಿಲ್ಲಾಧ್ಯಕ್ಷ ಕೆ ಬಸವಂತಪ್ಪ, ರಾಜ್ಯ ನಿರ್ದೇಶಕ ಮಹದೇವಪ್ಪ ಮಿರ್ಜಾಪುರ್, ಕೆ ನಾಗರಾಜ್ ಮಡ್ಡಿಪೇಟೆ, ಹನುಮಂತಪ್ಪ ಜಾಲಿಬಿಂಚಿ, ಕೆಎಸ್ ನರಸಿಂಹಲು, ಹನುಮಂತಪ್ಪ ವಕೀಲ್, ದೊಡ್ಡ ನರಸಪ್ಪ ಮುಕ್ಕಣ್ಣ ಉಪಸ್ಥಿತರಿದ್ದರು. ರಾಜ್ಯದ 4 ಸಾರಿಗೆ ನಿಗಮಗಳ ವ್ಯಾಪ್ತಿಯಲ್ಲಿ ಪ್ರಯಾಣಿಕರ ಸಾರಿಗೆ ದರಗಳು 15% ಹೆಚ್ಚಿಸಿದ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಸಿಪಿಐಎಂ ವತಿಯಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ರಾಜ್ಯದಲ್ಲಿನ 4 ಸಾರಿಗೆ ನಿಗಮದಲ್ಲಿ ಸಾರಿಗೆ ಪ್ರಯಾಣಿಕರ ದರವನ್ನು ಹೆಚ್ಚಳ ಮಾಡಿದ್ದನ್ನು ಖಂಡಿಸಿ ಹಿಂಪಡೆಯುವಂತೆ ಘೋಷಣೆ ಹಾಕಿದರು. ಡೀಸೆಲ್ ದರಗಳ ಹೆಚ್ಚಳ ಮತ್ತು ಸಿಬ್ಬಂದಿ ವೆಚ್ಚ ಹೆಚ್ಚಳ ನೆಪದಲ್ಲಿ ದರ ಏರಿಕೆ ಮಾಡಿರುವುದು ಅವೈಜ್ಞಾನಿಕವಾಗಿದೆ. ದರ ಹೆಚ್ಚಳ ಜನಸಾಮಾನ್ಯ ವಿರೋಧಿಯಾಗಿದೆ ಎಂದು ದೂರಿದರು. ಸಾರಿಗೆ ನಿಗಮಗಳಿಗೆ ಪೂರೈಸುವ ಡೀಸೆಲ್ ದರವು ಮುಕ್ತ ಮಾರುಕಟ್ಟೆ ದರಗಳಿಗಿಂತ ದುಬಾರಿಯಾಗಿದೆ. ಸರ್ಕಾರಕ್ಕೆ ನಿಜಕ್ಕೂ ವೆಚ್ಚವನ್ನು ಕಡಿಮೆ ಮಾಡಬೇಕೆಂದಿದ್ದರೆ ಸಾರಿಗೆ ನಿಗಮಗಳಿಗೆ ಪೂರೈಸುವ ಡೀಸೆಲ್ ದರವನ್ನು ಸಬ್ಸಿಡಿ ದರದಲ್ಲಿ ಪೂರೈಸಬೇಕು. ಮುಕ್ತ ಮಾರುಕಟ್ಟೆ ದರದಲ್ಲಾದರೂ ಪೂರೈಸಬೇಕು. ಆದ್ದರಿಂದ 15% ದರವನ್ನು ಹೆಚ್ಚಳಕ್ಕೆ ಡೀಸೆಲ್ ದರ ಹೆಚ್ಚಳ ಕಾರಣ ಎನ್ನುವುದು ಸುಳ್ಳು ನೆಪವಾಗಿದೆ ಎಂದು ಆಪಾದಿಸಿದರು. ಸಾರಿಗೆ ನಿಗಮಗಳಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗಳ ವೆಚ್ಚ ಹೆಚ್ಚಳವಾಗಿದೆ ಎನ್ನಲಾಗಿದೆ. 4 ನಿಗಮಗಳಲ್ಲಿ ಸಿಬ್ಬಂದಿಗಳಿಗೆ ಸುಮಾರು 3 ವರ್ಷಗಳ ವೇತನ ಬಾಕಿ ನೀಡಬೇಕಾಗಿದೆ ಮತ್ತು ಹೊಸ ವೇತನ ಒಪ್ಪಂದ ಮಾಡಬೇಕಿದೆ ಎಂದು ಒತ್ತಾಯಿಸಿದರು. 1950ರ ಆರ್ಟಿಸಿ ಕಾಯ್ದೆ ಪ್ರಕಾರ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗೆ ಸರ್ಕಾರ ಬಜೆಟ್ ಬೆಂಬಲ ನೀಡುವುದು ಅಗತ್ಯವಾಗಿದೆ. ಸಾರ್ವಜನಿಕ ಹಿತದೃಷ್ಟಿಯಿಂದ ಲಾಭ ನಷ್ಟದ ಲೆಕ್ಕದಲ್ಲಿ ನೋಡಬಾರದು. ನಷ್ಟ ಉಂಟಾದಲ್ಲಿ ಸರ್ಕಾರ ಅದನ್ನು ಭರಿಸಬೇಕಾಗಿದೆ. ಖಾಸಗಿ ಕಂಪನಿಗಳ ಜೊತೆ ದುಬಾರಿ ಒಪ್ಪಂದಗಳನ್ನು ಮಾಡಿಕೊಂಡು ನಿಗಮಗಳೇ ನಷ್ಟ ಉಂಟು ಮಾಡಿಕೊಳ್ಳುತ್ತಿವೆ. ನಿಗಮಗಳ ಬಸ್ಸುಗಳ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡುವ ಮೂಲಕ ನಷ್ಟ ಕಡಿಮೆ ಮಾಡಬಹುದು. ಈ ವಿಧಾನಗಳನ್ನು ಕೈಬಿಟ್ಟು ದರ ಹೆಚ್ಚುತ್ತಿರುವುದು ಜನವಿರೋಧಿಯಾಗಿದೆ ಎಂದು ದೂರಿದರು. ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳದಿಂದ ನರಳುತ್ತಿರುವ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕುವ ರಾಜ್ಯ ಸರ್ಕಾರದ ದರ ಹೆಚ್ಚಳದ ತೀರ್ಮಾನವನ್ನು ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿದರು. ಸಾರಿಗೆ ದರ ಹೆಚ್ಚಳ ವಾಪಸ್ ಪಡೆಯಲೇಬೇಕು. ರಾಜ್ಯ ಸರ್ಕಾರ ಸಾರಿಗೆ ದರವನ್ನು ಹೆಚ್ಚಳ ಮಾಡಿರುವುದನ್ನು ವಾಪಸ್ ಪಡೆಯಲೇಬೇಕು. ಸಾರಿಗೆ ದರ ಹೆಚ್ಚಳ ಮಾಡಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೇಳಿ ಧಿಕ್ಕಾರ. ಸಾರಿಗೆ ದರವನ್ನು ಹೆಚ್ಚಳ ಮಾಡಿರತಕ್ಕಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಸಾರಿಗೆ ದರವನ್ನು ಕೂಡಲೇ ವಾಪಸ್ ಪಡೆಯಲೇಬೇಕು. ಸಿಪಿಐಎಂ ಹೋರಾಟಕ್ಕೆ, ಸಿಪಿಐಎಂನ ಹೋರಾಟಕ್ಕೆ, ಸಾರಿಗೆ ದರವನ್ನು ಹೆಚ್ಚಳ ಮಾಡಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಜನಸಾಮಾನ್ಯರಿಗೆ ಹೊರೆ ಮಾಡಿರ್ತಕ್ಕಂಥ ಸಾರಿಗೆ ದರವನ್ನು ಕೂಡಲೇ ವಾಪಸ್ ಪಡೆಯಲೇಬೇಕು. ಸಾರಿಗೆ ದರವನ್ನು ವಾಪಸ್ ಪಡೆಯಲೇಬೇಕು. ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು. ವಿಷಯ ಸಾರಿಗೆ ದರ ಹೆಚ್ಚಳ ಸಿಪಿಎಂ ಪ್ರತಿಭಟನೆ. ರಾಜ್ಯದ 4 ಸಾರಿಗೆ ನಿಗಮಗಳ ವ್ಯಾಪ್ತಿಯಲ್ಲಿ ಪ್ರಯಾಣಿಕರ ಸಾರಿಗೆ ದರಗಳು 15% ಹೆಚ್ಚಿಸಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ವಿರೋಧಿಸಿ ಇಂದು ರಾಯಚೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಿಪಿಎಂನಿಂದ ಪ್ರತಿಭಟನೆ. ಹೆಚ್ಚಳದ ನೆಪದಲ್ಲಿ ದರ ಏರಿಕೆ ಮಾಡಿರುವುದು ಅಪ್ರಜಾಸತ್ತಾತ್ಮಕ ಮತ್ತು ಅವೈಜ್ಞಾನಿಕವಾಗಿದೆ. ಮೇಲಾಗಿ ಸಾಮಾನ್ಯ ಜನರ ವಿರೋಧಿಯಾಗಿದೆ. ಡೀಸೆಲ್ ಹೆಚ್ಚಳವಾಗಿದೆ ಎನ್ನುವಾಗ ಸರ್ಕಾರ ಡೀಸೆಲ್ ದರ ಇಳಿದಾಗ ದರಗಳನ್ನು ಎಂದಾದರೂ ಕಡಿಮೆ ಮಾಡಿದೆಯೇ? ಅದಕ್ಕಿಂತ ಮುಖ್ಯವಾಗಿ ಸಾರ್ವಜನಿಕರ ಸಾರಿಗೆ ಡೀಸೆಲ್ ದರಗಳನ್ನು ಕಡಿಮೆ ಮಾಡಬೇಕಾದ ಸರ್ಕಾರ ಜವಾಬ್ದಾರಿಯಾಗಿದೆ. ವಿಪರ್ಯಾಸ ಏನೆಂದರೆ ಸಾರಿಗೆ ನಿಗಮಗಳಲ್ಲಿ ಪೂರೈಸುವ ಡೀಸೆಲ್ ದರ ಮುಕ್ತ ಮಾರುಕಟ್ಟೆ ದರಗಳಿಗಿಂತ ದುಬಾರಿಯಾಗಿದೆ. ಸರ್ಕಾರಕ್ಕೆ ನಿಜವಾಗ್ಲೂ ವೆಚ್ಚವನ್ನು ಕಡಿಮೆ ಮಾಡಬೇಕೆಂದಿದ್ದರೆ ಸಾರಿಗೆ ನಿಗಮಗಳಿಗೆ ಪೂರೈಸುವ ಡೀಸೆಲ್ ದರವನ್ನು ಸಬ್ಸಿಡಿ ದರದಲ್ಲಿ ಪೂರೈಸಬೇಕು ಅಥವಾ ಮುಕ್ತ ಮಾರುಕಟ್ಟೆ ದರದಲ್ಲಾದರೂ ಪೂರೈಸಬೇಕು. ಆದ್ದರಿಂದ 15% ದರ ಹೆಚ್ಚಳಕ್ಕೆ ಡೀಸೆಲ್ ದರ ಹೆಚ್ಚಳ ಕಾರಣ ಎನ್ನುವುದು ಸುಳ್ಳು ನೆಪವಾಗಿದೆ. ಸಿಬ್ಬಂದಿ ವೆಚ್ಚ
ವೆಚ್ಚ ಹೆಚ್ಚಳವಾಗಿರುವುದರಿಂದ ಮತ್ತೊಂದು ಕಾರಣವೆನ್ನಲಾಗುತ್ತಿದೆ. ಈಗಾಗಲೇ 4 ನಿಗಮಗಳಲ್ಲಿ ಸಿಬ್ಬಂದಿಗಳಿಗೆ ಸುಮಾರು 3 ವರ್ಷಗಳ ವೇತನ ಬಾಕಿ ನೀಡಬೇಕಿದೆ ಮತ್ತು ಹೊಸ ವೇತನ ಒಪ್ಪಂದ ಮಾಡಬೇಕಾಗಿದೆ. 1950ರ RTC ಕಾಯ್ದೆಯ ಪ್ರಕಾರ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಸರ್ಕಾರ ಬಜೆಟ್. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಕೆಜಿ ವೀರೇಶ್, ತಾಲೂಕು ಕಾರ್ಯದರ್ಶಿ ಎಚ್ ಪದ್ಮಾ, ಡಿ ಶರಣಬಸವ, ಕರಿಯಪ್ಪ ಹಚ್ಚೊಳ್ಳಿ, ವರಲಕ್ಷ್ಮಿ, ಗೋಕರಮ್ಮ, ಶ್ರೀನಿವಾಸ್, ಕೆ ಶ್ರೀನಿವಾಸ್ ಸೇರಿದಂತೆ ಅನೇಕರು ಇದ್ದರು. ಲಿಂಗಸ್ಗೂರು ತಾಲೂಕಿನ ಪ್ರಜಾವಾಣಿ ಪತ್ರಿಕೆ ವರದಿಗಾರರಾದ BA ನಂದಿಕೋಲ್ ಮಠ ನಿಧನಕ್ಕೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನಗರದ ಪತ್ರಿಕಾ ಭವನದಲ್ಲಿ ಶ್ರದ್ಧಾಂಜಲಿ ಸಭೆ ಹಮ್ಮಿಕೊಳ್ಳಲಾಗಿತ್ತು. BA ನಂದಿಕೋಲಮಠ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಮೌನಾಚರಣೆ ಮಾಡಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಸಭೆಯನ್ನ ಉದ್ದೇಶಿಸಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷ ಆರ್ ಗುರುನಾಥ್, ರಾಜ್ಯ ಸಮಿತಿ ಸದಸ್ಯ ಶಿವಮೂರ್ತಿ ಹಿರೇಮಠ್, ಪತ್ರಕರ್ತರಾದ ಬಿ ವೆಂಕಟ್ ಸಿಂಗ್, ಭೀಮರಾಯ ಹದ್ದಿನಾಳ್, ವಿಶ್ವನಾಥ್ ಹೋಗಾರ್, ವೆಂಕಟೇಶ್ ಹೋಗಾರ್ ಮಾತನಾಡಿ, ಪತ್ರಕರ್ತ BA ನಂದಿಕೋಲಮಠ ಅಕಾಲಿಕ ನಿಧನದಿಂದ ಜಿಲ್ಲೆಯ ಪತ್ರಿಕಾ ಕ್ಷೇತ್ರಕ್ಕೆ ತುಂಬಲಾದ ನಷ್ಟವಾಗಿದೆ ಎಂದರು. ಜನರ ಸಮಸ್ಯೆಗಳ ಕುರಿತು ವರದಿ ಮಾಡುವುದರ ಮೂಲಕ ತಾಲೂಕಿನ ಜನರ ಅಚ್ಚುಮೆಚ್ಚಿನ ಪತ್ರಕರ್ತರಾಗಿದ್ದರು. ಹೋರಾಟಗಾರರ ಒಡನಾಡಿ ಎಂದು ಗುರುತಿಸಿಕೊಂಡಿದ್ದರು. ಸ್ನೇಹಜೀವಿ ನಂದಿಕೋಲಮಠ ಅವರ ಕುಟುಂಬಕ್ಕೆ ದುಃಖ ಸಹಿಸಿಕೊಳ್ಳುವ ಶಕ್ತಿ ಭಗವಂತ ನೀಡಲಿ ಎಂದು ಪ್ರಾರ್ಥಿಸಿದರು. ವಾಹನ ಚಲಾಯಿಸುವ ಸಂದರ್ಭದಲ್ಲಿ ಅಜಾಗರೂಕತೆ ತೋರದೆ ಪತ್ರಕರ್ತರು ಸುರಕ್ಷತೆ ನಿಯಮಗಳನ್ನು ಪಾಲಿಸುವ ಮೂಲಕ ಅಮೂಲ್ಯ ಜೀವ ಉಳಿಸಿಕೊಳ್ಳಬೇಕಿದೆ ಎಂದರು. ಮೊದಲಿಗೆ ಎಲ್ಲರೂ ಒಂದು ನಿಮಿಷ ಮೌನಾಚರಣೆ ಮಾಡೋದ್ರ ಮೂಲಕ ಆಮೇಲೆ ಹಾಕು. ಸ್ನೇಹಿತರೆ, ಬಸವರಾಜ್ ನಂದಿಕೋಲಮಠ ಅವರು ಅಕಾಲಿಕವಾಗಿ ದುಃಖದ ನೋವಿನ ಲಿಂಗಸ್ಗೂರು ತಾಲೂಕಿನಲ್ಲಿ ಪ್ರಜಾವಾಣಿಯ ಅರೆಕಾಲಿಕ ವರದಿಗಾರರಾಗಿ ಕಳೆದ 25-30 ವರ್ಷಗಳಿಂದ ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ. ಪತ್ರಿಕಾ ರಂಗಕ್ಕೆ ಮೊದಲ ಬಾರಿಗೆ ಬಂದದ್ದೇ ಅವರು ಪ್ರಜಾವಾಣಿ ಮೂಲಕನೇ ಅವರು ವೃತ್ತಿಯನ್ನು ಆರಂಭಿಸಿದರು ಅನ್ನುವಂಥ ಮಾಹಿತಿ ಕೂಡ ನಮಗಿದೆ. ಜೊತೆಗೆ ತಮ್ಮ ವೃತ್ತಿಯುದ್ದಕ್ಕೂ ಕೂಡ ತಮ್ಮ ಬರವಣಿಗೆಯ ಮೂಲಕ ಸಮಾಜದ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವಂಥ ಕೆಲಸವನ್ನು ನಂದಿಕೋಲಮಠ ಅವರು ಮಾಡಿದ್ದಾರೆ. ಹಾಗಾಗಿ ಅನೇಕ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವುದರ ಜೊತೆಗೆ ಸ್ಪೆಷಲ್ ಹೋರಾಟಗಳಿಗೆ ಅತ್ಯಂತ ಹೋರಾಟದ ಒಡನಾಡಿಯಾಗಿ ಚಳುವಳಿಗಳಿಗೆ ಬೆನ್ನೆಲುಬಾಗಿ ನಿಂತುಕೊಂಡು ಲಿಂಗಸ್ಗೂರು ತಾಲೂಕಿನಲ್ಲಿ ವಿಶೇಷವಾಗಿ ಬೇರೆ ಸುದ್ದಿಗಳಿಗೆ ಅವರು ಅಷ್ಟು ಮಹತ್ವ ಕೊಡ್ತಾ ಇದ್ರೋ ಇಲ್ಲೋ ಗೊತ್ತಿಲ್ಲ. ರಾಜಕಾರಣಿಗಳಿಗೆ ಅಂಥವ್ರು ಇಂಥವ್ರನ್ನ ಕಂಡ್ರೆ ಬಹುತೇಕ ಒಂದಿಷ್ಟು ದೂರನೇ ಇರ್ತಿದ್ರು. ಆದರೆ ಜನ ಚಳುವಳಿಗೆ ಯಾವಾಗಲೂ ಹೋರಾಟಗಾರರ ಹಿಂದಿದ್ದು ಸುದ್ದಿಗಳನ್ನು ಬಿತ್ತರಿಸುವುದರ ಮೂಲಕ ಹೋರಾಟಗಳಿಗೆ ಬೆಂಬಲವಾಗಿ ನಿಲ್ಲುವ ಸಾಲಿನಲ್ಲಿ ಲಿಂಗಸ್ಗೂರಿನಲ್ಲಿ ಮೊದಲಿಗರು ಅಂದರೆ BA ನಂದಿಕೋಲಮಠ ಅವರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ.
ಕಾರಿಗೆ ಬೆಲ್ಟ್ ಹಾಕಿ ಕೂತಿದ್ರು ಅಂದರೆ ಇವರು ಎಕ್ಸಿಡೆಂಟ್ ಆಗಿದ್ದಾರೆ, ಬಲೂನ್ ಓಪನ್ ಆಗಿ ಇವರು ಜೀವಂತ ಉಳಿತಿದ್ರು, ಸಣ್ಣ ಪುಟ್ಟ ಗಾಯ ಆಗೋದಾಯಿತು. ಆದರೆ ಆ ಸಂದರ್ಭದಲ್ಲಿ ಇವರು ಬೆಲ್ಟ್ ಹಾಕಿಲ್ಲ ಅಂತೇಳಿ ಗೊತ್ತಾಯಿತು. ಅಂತಹ ಸಂದರ್ಭಗಳು ಮುಂದೆ ನಮ್ಗೆ ಯಾರಿಗೆ ಎದುರಾಗದಂತೆ ತಾವು ಸಹ ಅಂತ ಯಾವುದೇ ಪ್ರಯಾಣಗಳು ಮಾಡೋ ಸಂದರ್ಭದಲ್ಲಿ ನೀವು ನಿಮ್ಮ ಕಾರಿನಲ್ಲಿ ಪ್ರಯಾಣ ಮಾಡಿದಾಗ ಮುಂಜಾಗ್ರತೆಯನ್ನು ವಹಿಸಿ ನಿಮ್ಮ ಜೀವದ ಬಗ್ಗೆ ಕೇವಲ ನಿಮ್ಮ ಜೀವ ಹೋಗೋದಷ್ಟೇ ಅಲ್ಲ, ನಿಮ್ಮ ಕುಟುಂಬ ಸಹ ನಿಮ್ಮ ನಂಬಿ ಇರ್ತದೆ. ಅವಾಗ ನಿಮ್ಮ ಕುಟುಂಬ ಸಹ ನೀವು ದುಃಖಿತರಾಗಿ ಸ್ಥಿತಿ ನಿರ್ಮಾಣ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಯಾವುದೇ ಸುರಕ್ಷತಾ ನಿಯಮಗಳನ್ನು ದಯವಿಟ್ಟು ನಾನು ನಿಮ್ಮಲ್ಲೆಲ್ಲರಲ್ಲೂ ಮನವಿ ಮಾಡ್ತೀನಿ, ಸುರಕ್ಷತಾ ನಿಯಮಗಳನ್ನು ಪಾಲನೆ ಮಾಡಿ. ಅದರ ಜೊತೆಗೆ ಈಗ ರಾಯಚೂರಿನಲ್ಲಿ ಹೆಲ್ಮೆಟ್ ಸಹ ಕಡ್ಡಾಯ ಮಾಡಲಾಗಿದೆ. ಬಹುತೇಕ ಪತ್ರಕರ್ತರು ಈಗ ಯೂಸ್ ಮಾಡ್ತಿದ್ದಾರೆ. ನಂದೇನು ಮನೆಯೊಂದು ಎಲ್ಲರೂ ಯೂಸ್ ಮಾಡಿರಿ, ಅದರಿಂದ ಏನು ತೊಂದರೆ ಆಗಲ್ಲ. ನಿಮ್ಮ ಜೀವಕ್ಕಿಂತ ಮುಖ್ಯ ಆಗೋದು ನಿಮ್ಮ ವೃತ್ತಿ ಅಲ್ಲ, ನೀವು ನಿಮ್ಮ ಜೀವ ರಕ್ಷಣೆಗಾಗಿ ಎಲ್ಲರೂ ಹೆಲ್ಮೆಟ್ ಮಾಡಿ. ಯಾವ ಸಂದರ್ಭದಲ್ಲಿ ಅಪಘಾತ ಆಗ್ತದೋ ಯಾವಾಗ ಅಪಘಾತ ಅಂತ ಹೇಳೋಕ್ಕಾಗಂಗಿಲ್ಲ. ಬಿ ಎನ್ ನಂದಿಗೋಳ್ಮಠ ಹೈದರಾಬಾದಿಗೆ ದೇವಸ್ಥಾನದ ದರ್ಶನಕ್ಕೆ ಹೋಗಿದ್ರು. ಅವ್ರು ಬರ್ತಾರಾ ಅಂತೇಳಿ ಎಲ್ಲರೂ ನಿರೀಕ್ಷಿತ್ತು, ಆದರೆ ಅವ್ರು ಬಂದು ಮನೆ ಮುಟ್ಟಲಿಲ್ಲ. ಹೀಗಾಗಿ ಯಾವುದೇ ಅಪಘಾತಗಳು ನಮ್ಮನ್ನು ಹೇಳಿಕ್ಕೆ ಬರೋಂಗಿಲ್ಲ. ಹಾಗಾಗಿ ನಾವು ಜಾಗ್ರತೆಯಾಗಿ ಮತ್ತು ಮುಂಜಾಗ್ರತೆ ಕ್ರಮಗಳನ್ನು ವಹಿಸೋದು ಭಾಳ ಅಗತ್ಯ ಇದೆ. ಅದರಲ್ಲೂ ಮೀರಿನೂ ಅದಕ್ಕೆ ದೇವರ ಇಚ್ಛೆ ಅದೇನು ಮಾಡೋಕ್ಕಾಗಲ್ಲ. ಈ ಹಿನ್ನೆಲೆಯಲ್ಲಿ ನಂದಿಗೋಳ್ಮಠ ಅವರು ನಮ್ಮ ಕಳೆದ ಅಪಘಾತ ಸಂಭವಿಸಿದ ನಂತರ ಗುರುನಾಥ್ ಅವರು ಒಂದು ವಿಡಿಯೋ ಹಾಕಿದ್ರು. ಅದರಲ್ಲಿ ಬಾಡಿಗಳನ್ನು ತೆಗೆಯುವ ವಿಡಿಯೋ ನೋಡಿದಾಗ ನಾನು ಅಂದ್ಕೊಂಡೆ ಯಾಕೆ ಗುರುನಾಥ್ ಈ ವಿಡಿಯೋನ ಹಾಕಿದ್ದಾರೆ, ಯಾಕಂದರೆ ಅಪಘಾತಗಳು ಸಾಮಾನ್ಯವಾಗಿ ಆಗ್ತವೆ ಅಂತ ಅನಿಸ್ತು. ಅದರ ನಂತರ ಒಂದು ತೆಲುಗಿನಲ್ಲಿ ಒಂದು ಸ್ಕ್ರಿಪ್ಟ್ ಬಂತು. ಆ ತೆಲುಗಿನಲ್ಲಿ ಸ್ಕ್ರಿಪ್ಟು ಒಂದು ಕಡೆ ಬಸವರಾಜ ಇದೆ, ಒಂದು ಕಡೆ ನಂದಿ ಇದೆ, ಒಂದು ಕಡೆ ಕೋಲ್ಮಠ ಇದೆ. ಅದು ನನಗೆ ಅರ್ಥ ಆಗಲಿಲ್ಲ, ಯಾಕೆ ಇದು ಅಂತೇಳಿ ಮತ್ತೆ ಫೋಟೋ ಬಂದಾಗ ಭಾಳ ಆಘಾತ ಆಯಿತು. ಭಾಳ ಹಿರಿಯರು ಅವರ ವರದಿಯನ್ನು ಜಾಸ್ತಿ ಗಮನಿಸೋದಕ್ಕಿಂತ ಮುಖ್ಯವಾಗಿ ನಾನು ಅವ್ರ ಸೋಷಿಯಲ್ ಲೈಫನ್ನು ನಾನು ಗಮನಿಸಿದ್ದೇನೆ. ಅಲ್ಲಿ ಲಿಂಗಸೂರು ಅಷ್ಟೇ ಅಲ್ಲ, ಜಿಲ್ಲೆಯಲ್ಲಿ ಅವ್ರ ಸಮಾಜ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಆಮೇಲೆ ಗುರುನಾಥ್ ಹೇಳ್ದಂಗೆ ಸಾಮಾಜಿಕ ಚಳವಳಿ ಸಂಘಟನೆಗಳಾಗಿರ್ಬೋದು, ಅದರಲ್ಲಿ ಜಾಸ್ತಿ ಅವರು ತೊಡಗಿಸ್ಕೊಂಡಿದ್ರು. ರಾಯಚೂರಿಗೆ ಯಾವಾಗ ಬಂದರು, ಆತ್ಮೀಯತೆ ನಮ್ಮ ಕಡಿಮೆ ಇದ್ದರೂ ಸಹಿತ ರಾಯಚೂರಿಗೆ ಯಾವಾಗ ಬಂದರು ಗುರುಗಳೇ ಫೋನ್ ಮಾಡಿ ಒಂದು ಟೀ ಕುಡಿದು ಹೋಗುವಂಥ ಒಂದು ಸಂಪ್ರದಾಯ ಇತ್ತು. ನಂದಿಗೋಳ್ಮಠ ಅವ್ರ ಬಗ್ಗೆ ಒಂದು ರಾಯಚೂರಿನಲ್ಲಿ ಒಂದು ಪತ್ರಿಕೆ ಅವರ ಬಗ್ಗೆ ನೆಗೆಟಿವ್ ಆಗಿ ಬರೆದಾಗ ನಮ್ಮ ಕಚೇರಿಗೆ ಬಂದಿದ್ದರು. ಕಚೇರಿಗೆ ಬಂದು ಆ ವ್ಯಕ್ತಿಯನ್ನು ಯಾರು ಬರ್ತಾ ಇಲ್ಲ, ಆ ವ್ಯಕ್ತಿಯನ್ನು ಕಳಿಸಿ ಅದೆಲ್ಲ ಅವ್ರ ಬಗ್ಗೆ ಗೊತ್ತಿಲ್ಲಪ್ಪ, ಆ ರೀತಿ ಮಾಡಬಾರ್ದು ಅಂತ ಹೇಳಿ ಕಳಿಸಿದ ನೆನಪು ನನಗಿದೆ. ಬಟ್ ಪ್ರತಿಯೊಬ್ಬರ ಲೈಫು ನಮ್ಮದೆಲ್ಲ ಒಂದು ನಿರ್ಧಾರ ಆಗಿರುತ್ತೆ, ಯಾವ ಸಂದರ್ಭದಲ್ಲಿ ಹೋಗ್ಬೇಕು ಅಂತೇಳಿ. ಇವೆಲ್ಲ ನೆಪ ಅಷ್ಟೇ, ಆರೋಗ್ಯ ಆಗಿರ್ಬೋದು. ಕಳೆದುಕೊಂಡು ಇವತ್ತು ಪತ್ರಿಕಾ ರಂಗ, ನಮ್ಮ ಜಿಲ್ಲೆಯ ಪತ್ರಿಕಾ ರಂಗ ನಿಜಕ್ಕೂ ಬಡವಾಗಿದೆ ಅಂತ ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಈಗಾಗಲೇ ಹಿರಿಯರು ಹೇಳಿದಂತೆ 20-25 ವರ್ಷಗಳಿಂದ ಪತ್ರಿಕಾ ರಂಗದಲ್ಲಿ ತಮ್ಮದೇ ರೀತಿಯ ವಿಶಿಷ್ಟ ಬರಹಗಳನ್ನು ಬರೆಯುವುದರ ಮೂಲಕ ಪ್ರಜಾವಾಣಿ ಪತ್ರಿಕೆಯಲ್ಲಿ ಪ್ರಜಾವಾಣಿ ವರದಿಗಾರರು ಅಂತ ಹೇಳಿದರೆ ಲಿಂಗಸೂರಲ್ಲಿ ಯಾರು ಕೇಳಿದ್ರು, ಒಂದು ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಯಾರು ಕೇಳಿದ್ರು ಕೂಡ ನಂದಿಗೋಳ್ಮಠ ಅವರ ಹೆಸರನ್ನು ಹೇಳ್ತಾ ಇದ್ದರು. ಕೇವಲ ವೃತ್ತಿಯಲ್ಲಿ ಅವರು ವಕೀಲರಾಗಿದ್ದರೂ ಕೂಡ ಪ್ರಾಕ್ಟೀಸನ್ನು ಬಿಟ್ಟು ಪತ್ರಿಕಾ ರಂಗಕ್ಕೆ ಅಂದರೆ ಪೂರ್ಣ ಪ್ರಮಾಣದಲ್ಲಿ ಪತ್ರಕರ್ತರಾಗಿ ತಾಲೂಕಲ್ಲಿ ಗುರುತಿಸ್ಕೊಂಡಿದ್ದರು. ನಾವು ವಿದ್ಯಾಭ್ಯಾಸ ಮಾಡಬೇಕಾದಂಥ ಸಂದರ್ಭದಲ್ಲಿ ನಂದಿಗೋಳ್ಮಠ ಅವರ ಕೆಲಸ ಕಾರ್ಯವೈಖರಿ ಮತ್ತು ಪತ್ರಿಕಾ ಬರಹಗಳನ್ನು ನೋಡಿಕೊಂಡೇ ನಾವು ಈ ಒಂದು ಫೀಲ್ಡಿಗೆ ಬರಬೇಕು ಅನ್ನುವಂಥ ಒಂದು ಕನಸನ್ನು ಹೊತ್ತಿದ್ವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದುರದೃಷ್ಟವಶಾತ್ ಕೇವಲ ವಕೀಲರು ಮತ್ತು ಪತ್ರಕರ್ತರಾಗಿ ಅಷ್ಟೇ ಅಲ್ಲ, ಸಾಮಾಜಿಕ ಹೋರಾಟಗಾರರಾಗಿ ಸಾಮಾಜಿಕ ಸೇವೆಗಳಲ್ಲಿ ಧಾರ್ಮಿಕ ಕಾರ್ಯಗಳಲ್ಲೂ ಕೂಡ ಲಿಂಗಸೂರಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ. ಸಭೆಯಲ್ಲಿ ಉಪಾಧ್ಯಕ್ಷ ಶಿವಪ್ಪ ಮಡಿವಾಳರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂ ಪಾಷಹಟ್ಟಿ, ಪತ್ರಕರ್ತರಾದ ಬಸವರಾಜ ನಾಗರದಿನ್ನಿ, ಸಿದ್ದಯ್ಯ ಸ್ವಾಮಿ ಕುಕನೂರು, ಮಲ್ಲಿಕಾರ್ಜುನ್ ಸ್ವಾಮಿ, ವಿಜಯ್ ಕುಮಾರ್ ಜಾಗಟಗಲ್, ಜಗನ್ನಾಥ್ ಪೂಜಾರ್, ಜಯಕುಮಾರ್ ದೇಸಾಯಿ, ಮಲ್ಲನಗೌಡ, ಶ್ರೀಕಾಂತ್ ಬಸನಗೌಡ, ಲಕ್ಷ್ಮಣ್ ರಾಯ್ ಕಪ್ಪಗಲ್, ಪ್ರಸನ್ನ ಕುಮಾರ್ ಜೈನ್, ಅಬ್ದುಲ್ ಖಾದರ್ ಜಿಲಾನಿ, ಅಯ್ಯಪ್ಪ ಪಿಕಳಿಹಾಳ್, ಸಂದೀಪ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಖ್ಯಾತ ಚಲನಚಿತ್ರ ನಟ ರಾಕಿಂಗ್ ಸ್ಟಾರ್ ಯಶ್ ಹುಟ್ಟುಹಬ್ಬವನ್ನು ರಸ್ತೆ ಗುಂಡಿ ಮುಚ್ಚುವ ಮೂಲಕ ವಿನೂತನವಾಗಿ ಆಚರಿಸಲಾಯಿತು. ಯಶ್ ಅಭಿಮಾನಿಗಳ ಸಂಘದಿಂದ ನಗರದ ವಾರ್ಡ್ ನಂಬರ್ 21 ಮತ್ತು ಕೃಷ್ಣದೇವರಾಯ ಬಡಾವಣೆ ರಸ್ತೆಯಲ್ಲಿ ತಗ್ಗುಗಳನ್ನು ಮುಚ್ಚಲಾಯಿತು. ಅನೇಕ ಸಾಮಾಜಿಕ ಸೇವಾ ಕಾರ್ಯಗಳ ಮೂಲಕ ನಟ ಯಶ್ ಮಾದರಿಯಾಗಿದ್ದಾರೆ. ಅದೇ ರೀತಿ ಸಮಾಜಕ್ಕೆ ಸೇವೆ ಸಲ್ಲಿಸುವ ಉದ್ದೇಶದಿಂದ ಗುಂಡಿ ಮುಚ್ಚುವ ಮೂಲಕ ಯಶ್ ಹುಟ್ಟುಹಬ್ಬ ಅರ್ಥಪೂರ್ಣವಾಗಿ ಆಚರಿಸಿದ್ದೇವೆ ಎಂದು ಅಭಿಮಾನಿಗಳು ಹೇಳಿದ್ದಾರೆ.
ನಿಮ್ಮ ಮೊಬೈಲ್ ಏನಕ್ಕೆ ಅಖಿಲ ಭಾರತ ಮಿನಿಸ್ಟರ್ ಯಶ್ ಅಣ್ಣವರ ಹುಟ್ಟುಹಬ್ಬದ ಅಂಗವಾಗಿ ನಾವು ಹಲವಾರು ಸರ್ತಿ ವರ್ಷ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಸಮಾಜದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಸಮಾಜಕ್ಕೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಈ ಸರ್ತಿ ಕೂಡ 39 ವರ್ಷದ ಬರ್ಡೇವನ್ನು ನಮ್ಮ ಹಲವಾರು ಸ್ಕೂಲ್ ರಸ್ತೆಯನ್ನು ಕಿತ್ತೋಗಿತ್ತು. ಏನೋ ಒಂದು ತಗ್ಗುಗಳ ಮುಖಾಂತರ ತೆಗೆದು ಭಾಳ ಇಲ್ಲಿ ಅನಾಹುತಗಳಾಗ್ತಾಯಿತ್ತು. ಅದಕ್ಕೆ ಒಂದು ನಮ್ಮ ಎಲ್ಲ ಇಶ್ಯೂ ಅಭಿಮಾನಿಗಳು ಫ್ಯಾನ್ಸ್ ಎಲ್ಲ ಕಲಿತು ಹಣ ಒಂದು ತಗ್ಗು ಏನೋ ಮೊಹರಂ ಹಾಕ್ಸಿ ಏನೋ ಒಂದು ಮಾಡೋಣ. ಇವತ್ತು ನಗರಸಭೆ ಹಾಗೂ ನಗರಸಭೆ ಸದಸ್ಯರು ಯಾವುದೋ ಈ ರಸ್ತೆಯನ್ನು ತಿರುಗ್ತಾ ದಿವಸ ನೋಡ್ತಾ ಇದ್ದಾರೆ. ಆದರೆ ಕೂಡ ಯಾವುದೋ ಕೈ ಎತ್ಕೊಂಡಿಲ್ಲ. ಅದಕ್ಕಾಗಿ ನಮ್ಮ ಅಭಿಮಾನಿಗಳಿಂದ ಇವತ್ತು ನಮ್ಮ ಅಣ್ಣವರು ಹುಟ್ಟುಹಬ್ಬವಾಗಿ ನಾವೊಂದು ಈ ರಸ್ತೆಯನ್ನು ಏನೋ ಮೊಹರಮ್ಮನ್ನು ಹಾಕಿ ಒಂದು ರಸ್ತೆ ಸ್ವಚ್ಛತೆ ಮಾಡೋವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಕೇಳೋಣ ಎಲ್ಲ ಓಣಿಯಲ್ಲಿ ಇರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನು ಇದೇ ಸೋಷಿಯಲಲ್ಲಿ ನಾವು ಏನೋ ಒಂದು ಮೆಸೇಜ್ ಇರಲಿ ಅಂತ ನಾವೊಂದು ಹಮ್ಮಿಕೊಂಡು ಮೊಹರಮ್ಮನ್ನು ಹಾಕೋದು ಮೂಲಕ ಕುಣಿಗಳ ಮುಚ್ಚೋ ಕಾರ್ಯಕ್ರಮ ಮೂಲಕ ನಾವೊಂದು ಇವತ್ತು ಯಶಣ್ಣವರ ಬರ್ಡೇವನ್ನು ಆಚರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಮು, ಅಂಬಾಜಿ, ಯಲ್ಲಪ್ಪ, ಜಿ ಉಪೇಂದ್ರ, ನರಸಿಂಹಲು, ವೀರೇಶ್, ನಾಗರಾಜ್, ಕಿರಣ್ ಕುಮಾರ್, ಬೋಸ್ ಸೇರಿ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜೆಡಿಎಸ್ ಶಾಸಕಿ ಜಿ ಕರೆಯಮ್ಮ ನಾಯಕ್ ನೇತೃತ್ವದ ನಿಯೋಗ ರಿಮ್ಸ್ ಆಸ್ಪತ್ರೆಗೆ ಭೇಟಿ, ಬಾಣಂತಿಯರ ಸಾವಿನ ಕುರಿತು ಕ್ರಮಕ್ಕೆ ಆಗ್ರಹ. ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಕುರಿತು ರಾಷ್ಟ್ರೀಯ ಸಮ್ಮೇಳನ, ಭವಿಷ್ಯದ ಕೃಷಿ ಸಮಸ್ಯೆಗಳಿಗೆ ಪರಿಹಾರ ಯೋಜನೆ ಅವಶ್ಯಕತೆ ಡಾಕ್ಟರ್ ಸುರೇಶ್. ಗೋಶಾಲಾ ಕೂಡು ರಸ್ತೆಗೆ ಸಚಿವ ಎನ್ಎಸ್ ಬೋಸರಾಜು ಹೆಸರಿಡಲು ಬಿಜೆಪಿ ಪಾಲಿಕೆ ಸದಸ್ಯರ ವಿರೋಧ, ಸಾಮಾನ್ಯ ಸಭೆ ನಿರ್ಣಯ ರದ್ದಿಗೆ ಆಗ್ರಹ. ಜನವರಿ 17ರಿಂದ 19ರವರೆಗೆ ಮೈಸೂರಿನಲ್ಲಿ ವೀರಶೈವ ಲಿಂಗಾಯತ್ ಯೂತ್ ಫೋರಂನಿಂದ ಗ್ಲೋಬಲ್ ಬಿಸಿನೆಸ್ ಕನ್ಕ್ಲೇವ್, ಶಿವಪ್ರಸಾದ್ ತಾಳೂರು. ಕ್ರೈ ಸಂಸ್ಥೆಯಿಂದ ಜನವರಿ 10ರಂದು ಮಲ್ಲಟ್ ಪ್ರೌಢಶಾಲೆಯಲ್ಲಿ ಅಂತರ್ ಜಿಲ್ಲಾ ವಿಜ್ಞಾನ ಮೇಳ, ಕೆಪಿ ಅನಿಲ್ ಕುಮಾರ್. ಜನವರಿ 12ರಂದು ಮಾಸದೊಡ್ಡಿ ಗ್ರಾಮದಲ್ಲಿ ಶ್ರೀ ಕನಕದಾಸ ಪುತ್ಥಳಿ ಅನಾವರಣ, ಸಿಎಂ ಸಚಿವರ ಭಾಗಿ, ನರಸಿಂಹಲು, ಮಾಸದೊಡ್ಡಿ. ಸಚಿವರಿಗೆ ಬಸ್ ಪ್ರಯಾಣ ದರ ಹೆಚ್ಚಳ ವಿರೋಧಿಸಿ ಸಿಪಿಐಎಂ ಪ್ರತಿಭಟನೆ. ಲಿಂಗಸ್ಗೂರು ಪತ್ರಕರ್ತ ನಂದಿಕೋಲ್ಮಠ ಸಾವು, ಪತ್ರಕರ್ತರ ಸಂಘದಿಂದ ಸಂತಾಪ. ರಸ್ತೆ ಗುಂಡಿ ಮುಚ್ಚುವ ಮೂಲಕ ನಟ ಯಶ್ ಹುಟ್ಟುಹಬ್ಬ ಆಚರಣೆ. ಇಲ್ಲಿಗೆ ಮೇಘಾ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೇಘಾ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.